100-200% ಸರ್. ನಾನು ಬರ್ದು ಕೊಡ್ತೀನಿ, ಬೇಕಾದ್ರೆ ಯಾವುದೇ ಬಾರ್ ಅಂಡ್ ರೆಸ್ಟೋರೆಂಟ್ ಬೇಕಾದ್ರೂ ಓಡುತ್ತೆ. ಎಲ್ಲ ಮೇಜರ್ ಡಿಪೆಂಡ್ ರೈಸ್ ಆಗೇ ಆಗುತ್ತೆ ಸರ್. ಇದ್ರ ಜೊತೆಗೆ ಏನಾದ್ರು ಅಡಿಷನಲ್ ಏನಾದ್ರು ಹೌದು, ಆಫರ್ಗಳೇನಾದ್ರು ಈಗೇನು ವಿಶೇಷವಾದ ಆಫರ್ಗಳನ್ನ ಕೊಡಬೇಕು ಅವರಿಗೆ. ಆವಾಗ ಏನಾಗುತ್ತೆ, ಒಂದು ಗ್ರೂಪ್ ಅಲ್ಲಿ ಬಂದಾಗ ಒಂದು ಆಫರ್ಗಳು ಕೊಡಬೇಕು, ಡಿಸ್ಕೌಂಟ್ಗಳನ್ನ ಕೊಡಬೇಕು. ಡೈಲಿ ಡ್ರಿಂಕರ್ಸ್ ಅಂತಂದ್ರೆ ಅವ್ರಿಗೆ ನಿಗದಿತ ಆದಂತ ಒಂದು ಟೈಮ್ ಇರುತ್ತೆ. ಆ ಟೈಮಲ್ಲಿ ಬರ್ತೀನಪ್ಪ, ಇದು ನನ್ನ ಕ್ರಮ, ನನ್ನ ಡೈಲಿ ಕ್ರಮ ಇದ್ರಲ್ಲಿ ನಾನು ಇಲ್ಲಿ ಕುತ್ಕೊಂತೀನಿ, ಇಂಥ ಜಾಗದಲ್ಲಿ ಇರ್ತೀನಿ. ಇಂಥ ಜಾಗದಲ್ಲಿ ಕೆಲವರು ಮೀಟಿಂಗು ಮಾಡ್ಕೊಂತಾರೆ. ಹೌದು, ಇಂಥ ಜಾಗದಲ್ಲಿ ಮೀಟಿಂಗ್ ಮಾಡ್ತಾರೆ, ಫ್ರೆಂಡ್ಸ್ ಸೇರ್ತಾರೆ, ಡೈಲಿ ಏನೋ ಒಂದು ಸೇರುವಂತ ಜಾಗ. ಲಿಕ್ಕರ್ ಬಿಸ್ನೆಸ್ ಅಲ್ಲಿ ಯಾವ ತರ ಸರ್ ಕಾಂಪಿಟೇಷನ್ ಮತ್ತೆ ಕಾಂಪಿಟೇಟರ್ ಯಾವ ತರ, ಮಿಸ್ಟೇಕ್ ಗಳು ಯಾವ ತರ ಇರುತ್ತೆ ಸರ್? ಸರ್, ಇವಾಗ ಒಂದು ಬಿಸ್ನೆಸ್ ನಡೀತಾ ಇರ್ಬೇಕಾದ್ರೆ ಒಂದು ವಾರ ಆರಾಮಾಗಿ ಒಂದು ಲಾಭದಲ್ಲಿ ನಡೀತಾ ಇರ್ಬೇಕಾದ್ರೆ ಅಲ್ಲಿ ಏನಾಗುತ್ತೆ, ಬೇರೆಯವರು ಯಾರಾದರೂ ಅದ್ರ ಮಧ್ಯದಲ್ಲಿ ಯಾವ್ದಾದ್ರು ಒಂದು ಬಾರೆ ಆಗಲಿ, ವೈನ್ ಸ್ಟೋರೇ ಆಗಲಿ ಏನು ಓಪನ್ ಮಾಡ್ತು ಅಂತಂದರೆ 2 ವಾರಗೂ ವ್ಯಾಪಾರನ ಹಂಚ್ಕೋಬೇಕಾಗುತ್ತೆ. ಆವಾಗ ಲಾಸ್ ಆಗೋ ಚಾನ್ಸ್ ಇರುತ್ತೆ, ಗೊತ್ತಾಯ್ತಾ? ಆಮೇಲೆ ಮಿಸ್ಟೇಕು ಏನು ಅಂತಂದರೆ ಜನಗಳಿಗೆ ನಾವು ಕ್ರಮಬದ್ಧವಾಗಿ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು, ಆಮೇಲೆ ಕರೆಕ್ಟ್ ಟೈಮಿಗೆ ತೆಗಿಬೇಕು. ಇದು 2 ಮಿಸ್ಟೇಕ್ ಆಯ್ತದೆ ಜನಗಳಿಗೆ. ಅಲ್ಲಿ ಏನಾದರೂ ಒಂದು ಜನಗಳಿಗೆ ಒಂದು ಇದು ಬರುತ್ತೆ, ಏನೋ ಇಲ್ಲಿ ಬೇಗ ತೆಗಿಯಲ್ಲ, ನಾವು ಹೋದ ಟೈಮ್ಗೆ ಅಲ್ಲಿ ಟೈಮ್ ಕರೆಕ್ಟಾಗಿ ಓಪನ್ ಆಗಿರಲ್ಲ ಅಂತ ಅನ್ನೋದು ಅವ್ರ ಮಿಸ್ಟೇಕ್ ಆಗಿರುತ್ತೆ, ಗೊತ್ತಾಯ್ತಾ? ಆವಾಗ ಬಿಸ್ನೆಸ್ ತಾನಾಗಿ ಕಮ್ಮಿ ಆಗುತ್ತೆ. ಈಗ ಕಾಂಪಿಟೇಷನ್ಗೆಲ್ಲ ಬಂದ್ರೆ ಯಾವ ತರ ಇರುತ್ತೆ ಕಾಂಪಿಟೇಷನ್ ಸರ್? ಕಾಂಪಿಟೇಷನ್ ಅಂತಂದ್ರೆ ಈಗ ಸರ್ ಹೇಳಿದ್ರು ಒಂದ್ ಬಾರ್ ಪಕ್ಕದಲ್ಲಿ ಇನ್ನೊಂದು ಬಾರ್ ಇರುತ್ತೆ ಅಂತ. ಸೊ ಅವ್ರನ್ನ ಆ ಕಾಂಪಿಟೇಷನ್ ಬಗ್ಗೆ ಯಾವ ತರ ಹ್ಯಾಂಡಲ್ ಮಾಡೋದು ಅಂತ. ಕಾಂಪಿಟೇಷನ್ ಅಂದ್ರೆ ಸರ್, ಕೆಲವು ಇವಾಗ ಸಪೋಸ್ ನಮ್ಮ ಕೋರಮಂಗಲನೇ ತಗೊಳ್ಳೋಣ, ಇಲ್ಲ ನ್ಯೂ ಬೇಲ್ ರೋಡ್ಗಳೇ ತಗೊಳ್ಳೋಣ, ಅಲ್ಲಿ ಯಥೇಚ್ಛವಾಗಿದೆ ಬಾರ್ ಅಂಡ್ ರೆಸ್ಟೋರೆಂಟ್. ಎಲ್ಲಾ ಬಾರ್ ಅಂಡ್ ರೆಸ್ಟೋರೆಂಟ್ ನೀಟಾಗಿ ನಡೀತಾ ಇದೆ. ಕೋರಮಂಗಲನ ಅಷ್ಟೇ ಆಲ್ಮೋಸ್ಟ್ ಎಲ್ಲಾ ಇದನ್ನು ನೀಟಾಗಿ ನಡೀತಾ ಇದೆ. ಯಾಕೆ ಅಂತಂದ್ರೆ ಅವ್ರದೇ ಆದಂತ ಒಂದು ಯುನೀಕ್ ಪರ್ಸ್ಪೆಕ್ಟಿವ್ ನ ಇಟ್ಕೊಂಡಿರ್ತಾರೆ. ಒಂದು ಡ್ರಿಂಕಿಂಗ್ ಪರ್ಸ್ಪೆಕ್ಟಿವ್ಗೆ ಅಂತಾನೆ ಒಂದು ಬಾರ್ಗಳು ಮಾಡಿರ್ತಾರೆ, ಇನ್ನೊಂದು ಎಕ್ಸ್ಪೀರಿಯನ್ಸ್ ಪರ್ಸ್ಪೆಕ್ಟಿವ್ಗೆ ಅಂತ ಮಾಡಿರ್ತಾರೆ. ಎರಡಕ್ಕೂ ಜನ ಬೇರೆ ಸೆಕ್ಟರ್. ಯಾವ್ದು ಕೊಲಾಬ್ ಆಗಕ್ ಹೋಗಲ್ಲ, ಯಾವ್ದು ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಹೋಗಿ ಇದ್ ಮಾಡೋದಕ್ಕಾಗಲ್ಲ. ಯಾವ್ದು ಇಷ್ಟ ಇರುತ್ತೆ ಅದ್ ಮಾಡ್ಕೊಂಡು ಹೋಗುತ್ತೆ. ಇವಾಗ ಒಂದೇ ರೋಡಲ್ಲಿ ಸಪೋಸ್ ಎಕ್ಸಾಂಪಲ್, ಒಂದ್ ರೋಡ್ ನಾರ್ಮಲ್ ಬಾರ್ ಇರುತ್ತೆ, ಅಲ್ಲಿ ಲಿಕ್ಕರ್ ಬಿಸ್ನೆಸ್ ಜಾಸ್ತಿ, ಲಿಕ್ಕರ್ ಸೇಲ್ಸೇ ಜಾಸ್ತಿ ಅಲ್ಲಿರೋದು. ಇನ್ನೊಂದು ಬಾರ್ ಅಂಡ್ ರೆಸ್ಟೋರೆಂಟ್ ಇರುತ್ತೆ, ಅಲ್ಲಿ ಫುಡ್ ಸೇಲ್ಸ್ ಜಾಸ್ತಿ ಇರುತ್ತೆ, ಅಲ್ಲಿ ಫುಡ್ಗೋಸ್ಕರ ಹೋಗ್ತಾರೆ, ಫುಡ್ ಜೊತೆಗೆ ಲಿಕ್ಕರ್ಗೋಸ್ಕರ ಹೋಗ್ತಾ ಇರ್ತಾರೆ. ಇಲ್ಲಿ ಬರೀ ಲಿಕ್ಕರ್ಗೋಸ್ಕರ ಮಾತ್ರ ಹೋಗ್ತಾ ಇರ್ತಾರೆ. ಸೊ ಸೆಕ್ಟರ್ ಆಫ್ ಜನ ಇವಾಗ ನಮ್ಮ ಕ್ಲಾಸ್ ಅಲ್ಲೇನೆ ಇವಾಗ ಲೋವರ್ ಮಿಡಲ್ ಅಪ್ಪರ್ ಕ್ಲಾಸ್ ಅಂತ ಏನಿದೆ, ಆ ಪ್ರೈಸ್ ಪಾಯಿಂಟ್ ತಕ್ಕಂಗೆ, ಆ ಎಕ್ಸ್ಪೀರಿಯನ್ಸ್ ತಕ್ಕಂಗೆ ಆ ತರನೇ ಬಾರ್ನು ಕ್ಲಾಸಿಫೈ ಆಗಿರುತ್ತೆ. ಆ ಕ್ಲಾಸಿಫೈ ಗೌರ್ಮೆಂಟ್ ಮಾಡೋದಲ್ಲ, ನಾರ್ಮಲ್ ಆಗಿ ನಮ್ಗೆ ಯಾವ ತರ ನಮ್ದು ಇನ್ವೆಸ್ಟ್ಮೆಂಟ್ ಪ್ರಕಾರ ಅದನ್ನ ಕ್ಲಾಸಿಫೈ ಮಾಡ್ಕೊಂಡಿರ್ತೀವಿ. ಆ ಕ್ಲಾಸಿಫೈ ಪ್ರಕಾರ ಇದಾಗುತ್ತೆ. ಆಮೇಲೆ ಅದಕ್ಕೆ ಹೋಗುವಂತ ಕಸ್ಟಮರೇ ಬೇರೆ, ಇದಕ್ಕೆ ಹೋಗುವಂತ ಕಸ್ಟಮರೇ ಬೇರೆ. ಯಾವ್ದು ಜಾಸ್ತಿ ಅಷ್ಟಾಗಿ ಕ್ಲಾಶ್ ಆಗಲ್ಲ. ಬಟ್ ಒಂದೇ ತರ ಇವಾಗ ನಾನೊಂದು ಬಾರ್ ಮಾಡಿದೀನಿ, ಪಕ್ಕದಲ್ಲಿ ಇನ್ನೊಂದು ಬಾರ್ ನನ್ನ ತರನೇ ಇನ್ನೊಬ್ಬ ಮಾಡ್ತಾರೆ, ಅವಾಗ ಬಿಸ್ನೆಸ್ ಡಿವೈಡ್ ಆಗುತ್ತೆ ಸರ್. ಸೊ ಈ ತರ ಬಿಸ್ನೆಸ್ ಡಿವೈಡ್ ಆಗುತ್ತೆ. ಅವಾಗ ಸಡನ್ ಆಗಿ, ಯಾಕಂದ್ರೆ ಇವ್ರ ಕಮಿಟ್ಮೆಂಟ್ ತಿಂಗ್ಳಿಗೆ ಒಂದು 3 ಲಕ್ಷ ಇರ್ಲೇಬೇಕು ಇವ್ರಿಗೆ, ಅವ್ರು ಕಮಿಟ್ಮೆಂಟ್ ತೀಸ್ಕೊಂಡಿರ್ತಾರೆ. ಇವಾಗ ಸಡನ್ ಆಗಿ ಬಿಸ್ನೆಸ್ ಅರ್ಧ ಡಿವೈಡ್ ಆಗೋಯ್ತು. ಆ ಡಿವೈಡ್ ಆಗೋದಾಗ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಅವಾಗ್ಲೂ ಏನು ತೊಂದರೆ ಪಡೋದು ಏನೂ ಇಲ್ಲ. ಇಲ್ಲಿ ಒಂದು ಸ್ವಲ್ಪ ಫುಡ್ ಕ್ವಾಲಿಟಿನೋ ಆಫರ್ಸ್ಗಳು ಜಾಸ್ತಿ ಮಾಡಿದಾಗ ಇನ್ನೊಬ್ಬ ಆಟೋಮೆಟಿಕ್ ಆಗಿ ಇದಾಗೆ ಆಗುತ್ತೆ. ಅದೆಲ್ಲ ಇರೋದು ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಸರ್. ನೀವು ಕಸ್ಟಮರ್ ಇಲ್ಲಿ ಸರ್ವಿಸ್ ಎಷ್ಟು ಚೆನ್ನಾಗಿ ಕೊಡ್ತೀವೋ, ಕಸ್ಟಮರ್ ಯಾವ ತರ ನೋಡ್ಕೊಂತೀವೋ, ಮೇನ್ ರೆಸ್ಪೆಕ್ಟ್ ಸರ್. ಒಬ್ಬ ಕ್ಲೈಂಟ್ ಬಂದು ಕುತ್ಕೊಂಡ್ರೆ, ಕೆಲವರು ರೆಗ್ಯುಲರ್ ಕ್ಲೈಂಟ್ ಇರ್ತಾರೆ, ನಾನು ಕುತ್ಕೊಂಡ್ರೆ ಸಾಕಮ್ಮ, ನನ್ಗೇನ್ ಬೇಕು ಬಂದ್ ಟೇಬಲ್ ಅಲ್ಲಿ ಬಂದ್ಬಿಡುತ್ತೆ. ಯಾಕೆ ಹೇಳಿ, ಸಪ್ಲೈಯರ್ಗಳು ಹಂಗೆ ಇರ್ತಾರೆ. ಹೋಗಿದ ತಕ್ಷಣ ಅವ್ರಿಗೆ ಏನ್ ಬೇಕು ಅಂತಾನೆ ಕೇಳಲ್ಲ. ಸರ್ ರೆಗ್ಯುಲರ್ ಅಂತಾರೆ, ರೆಗ್ಯುಲರ್ ತಂದು ಇದ್ ಕೊಟ್ಬಿಟ್ಟಿರ್ತಾರೆ. ಅದೊಂದು ಮರ್ಯಾದೆ ಅಲ್ವಾ ಸರ್? ಹೌದು ಹೌದು, ಅದೊಂದು ಮರ್ಯಾದೆ ಅಲ್ವಾ? ಅದಕ್ಕೂ ತುಂಬಾ ಜನ ಅಟ್ರಾಕ್ಟ್ ಆಗ್ತಾರೆ ಸರ್. ಸಪ್ಲೈಯರ್ಸ್ಗಳು ವೆರಿ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡ್ತಾರೆ. ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಸಪ್ಲೈಯರ್ಸ್ಗಳು ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡ್ತಾರೆ ಸರ್. ಓನರ್ದು ಪಾತ್ರ ಇರುತ್ತೆ. ಕಸ್ಟಮರ್ಗೆ ಅನುಗುಣವಾಗಿ ಅವ್ರಿಗೆ ಇಷ್ಟ ಆದಂತ ಒಂದು ಫುಡ್ ಆಗಲಿ ಡ್ರಿಂಕ್ ಆಗಲಿ ವ್ಯವಸ್ಥೆ ಮಾಡುವಂತ ಅವರು ರೆಡಿ ಮಾಡಿಕೊಟ್ರೆ ಖಂಡಿತ ಕಸ್ಟಮರ್ ಬಂದೇ ಬರ್ತಾರೆ. ಇದರಲ್ಲಿ ಯಾವುದೇ ಒಂದು ಇದಿಲ್ಲ, ತಪ್ಪೇನಿಲ್ಲ, ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಹೌದೌದು. ಬಾರ್ ಅಂಡ್ ರೆಸ್ಟೋರೆಂಟ್ ಬಿಸ್ನೆಸ್ ಅಲ್ಲಿ ಲಾಸ್ ಅನ್ನೋ ಪದ ತುಂಬಾನೇ ಕಮ್ಮಿ ಸರ್. ಎಲ್ಲ 100%ಗೆ 10% ಲಾಸ್ ಅಂತ ಹೇಳ್ಬೋದು. ಇನ್ನು 5%, ಎಲ್ಲ 100%ಗೆ 5% ಅಂತ ಹೇಳ್ಬೋದು ಲಾಸ್ ಆಗಿರೋರು. ಅದು ಸ್ವತಃ ಮಾಡ್ಕೊಂಡಿರ್ತಾರೆ ಹೊರ್ತುನು ಅದಾಗ ಅದೇ ಲಾಸ್ ಆಗೋವಂಥದ್ದು ಏನಿರಲ್ಲ. ಸ್ವತಃ ಅವರೇ ಕೈಯಿಂದ ಮಾಡ್ಕೊಂಡಿರ್ತಾರೆ. ಹುಡುಗರನ್ನ ನೀಟಾಗಿ ಇಟ್ಕೊಂಡಿರಲ್ಲ,
ಅವ್ರಿಗೆ ನೀಟಾಗಿ ಸಂಬಳಗಳು ಕೊಟ್ಟಿರಲ್ಲ, ಆಮೇಲೆ ಹುಡುಗರು ಅವಾಗ ಹೋಗಿ ಬಿಟ್ಟು ಹೋಗ್ತಾ ಇರ್ತಾರೆ, ಸ್ಟಾಕ್ ಸರಿಯಾಗಿ ಮೇಂಟೈನ್ ಮಾಡ್ತಾ ಇರಲ್ಲ, ಕಸ್ಟಮರ್ಗೆ ಇಲ್ ಟ್ರೀಟ್ ಮಾಡ್ತಾ ಇರ್ತಾರೆ, ಕ್ವಾಲಿಟಿ ಫುಡ್ ಕೊಡ್ತಾ ಇರಲ್ಲ. ಅದೆಲ್ಲ ಸ್ವತಃ ಆಗೋದು. ಬಿಸ್ನೆಸ್ ಬಂದಿರೋದು ಇದನ್ನೆಲ್ಲ ಕೊಡಬೇಕು ಅಂತ. ಆ ರೂಲ್ಸ್ ಎಥಿಕ್ಸ್ ನೇ ಬಿಟ್ಬಿಟ್ಟಾಗ ಆಬ್ವಿಯಸ್ಲಿ ಲಾಸ್ ಆಗೇ ಆಗುತ್ತೆ. ಈ ಬಿಸ್ನೆಸ್ ಅಂತಲ್ಲ ಸರ್, ಯಾವ್ದೇ ಬಿಸ್ನೆಸ್ ಲಾಸ್ ಆಗುತ್ತೆ. ಓಕೆ, ಸೊ ಆಟೋಮೆಟಿಕ್ಲಿ ನಾವು ಏನೇ ಹೇಳಿದ್ರು ಕೂಡ ಈ ಬಿಸ್ನೆಸ್ ಅಲ್ಲಿ ನಾವು ಪರ್ಟಿಕ್ಯುಲರ್ ಕೆಲವೊಂದು ಕ್ಯಾಟಗರಿಗೆ ಮಾತ್ರ ಹಾಕಿ ಹೇಳ್ತಾ ಇರ್ತೀವಿ. ಅಂದ್ರೆ ಇವಾಗ ಹೋಟ್ಲ್ ಬಿಸ್ನೆಸ್ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ, ಲಾರಿ ತಗೊಂಡ್ರೆ ಪ್ರಾಬ್ಲಮ್, ಹಿಂಗೆ ಸೇಮ್ ಅದೇ ತರನೇ ಇದ್ರ ಕೂಡ ಹೌದೌದು, ಎಲ್ಲ ಬಿಸ್ನೆಸ್ ತರನೇ ಇದು. ಇವಾಗ ಒಂದು ನಾರ್ಮಲ್ ರೇಟ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಇವಾಗ ಏನ್ ಗೊತ್ತಾ, ಪಕ್ಕದವ್ರಿಗೆ ಒಂದು ರೇಟ್ ತಗೊಳ್ಳೋದು ಅಥವಾ ಈ ಕಡೆ ಕಸ್ಟಮರ್ಗೆ ಒಂದು ರೇಟ್ ತಗೊಳ್ಳೋದು. ಅವಾಗ ಏನಾಗುತ್ತೆ, ಕಸ್ಟಮರ್ಗೆ ಗೊತ್ತಾಗುತ್ತೆ, ನೋಡಪ್ಪ ಅವ್ನಿಗೆ ಕಮ್ಮಿ ರೇಟ್ ತಗೊಂಡ, ನನಗಿದ್ದಾಗ ಜಾಸ್ತಿ ರೇಟ್ ತಗೊಬಿಟ್ಟಿದ್ದಾನೆ ಅಂದಾಗ ಏನಾಗುತ್ತೆ, ಹೋಗ್ಬೇಡ ಕಣ, ಅವ್ರಿಗೆ ಇಷ್ಟ ಬಂದಂಗೆ ರೇಟ್ ಹಾಕ್ತಾರೆ ಅಂತ ಹೇಳಿ ಅಕ್ಕಪಕ್ಕದವರಿಗೆ ಅವರೇ ಮೆಸೇಜ್ ಕೊಡ್ತಾರೆ. ಅವ್ರು ಆಟೋಮೆಟಿಕ್ ಆಗಿ ಅಲ್ಲೇ ಬಿಸ್ನೆಸ್ಸಲ್ಲಿ ಮಂಕಾಗೋಗುತ್ತೆ. ಅಲ್ಲಿ ಪಾತ್ರ ಏನು ಅಂದರೆ, ಕ್ಯಾಶಿಯರ್ದು ಪಾತ್ರ ಇರುತ್ತೆ, ಒಬ್ಬ ಸಪ್ಲೈಯರ್ದು ಪಾತ್ರ ಇರುತ್ತೆ, ಒಬ್ಬ ಓನರ್ದು ಪಾತ್ರ ಇರುತ್ತೆ. ಅದನ್ನೆಲ್ಲ ಕರೆಕ್ಟಾಗಿ ನಾವು ಎಚ್ಚರಿಕೆಯಿಂದ ನೋಡ್ಕೊತಾ ಇರಬೇಕು. ಕ್ಯಾಶಿಯರ್ ಆಗಲಿ ಓನರ್ ಆಗಲಿ ನೋಡ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಯಾವುದೇ ಮಿಸ್ಟೇಕ್ ಆಗದೆ ಎವ್ರಿ ಡೇ ಅಲ್ಲಿ ಬಿಸ್ನೆಸ್ಸು ಒಂದೇ ಸಮ ನಡ್ಕೊಂಡು ಹೋಗ್ತಾ ಇರುತ್ತೆ. ರೈಟಲ್ಲಿ ಏನಾದ್ರೂ ಒಬ್ರಿಗೊಂಥರ ಏನಾದರೂ ಚೇಂಜಸ್ ಆಯಿತು ಅಂತಂದರೆ ಅಲ್ಲಿ ಬಿಸ್ನೆಸ್ಸು ಕಮ್ಮಿ ಆಗ್ತಾ ಬರುತ್ತೆ. ಸರ್, ಬಾರ್ ಅಂಡ್ ರೆಸ್ಟೋರೆಂಟ್ ಇಂಡಸ್ಟ್ರಿನಲ್ಲಿ ಲೈಸೆನ್ಸು ಬಾರ್ ಎಲ್ಲ ಓನರ್ ಓನರ್ ಆಗಿತ್ತು ಅಂತಂದ್ರೆ, ಇನ್ವೆಸ್ಟ್ಮೆಂಟ್ ಇಲ್ದೇನೆ ಓನರ್ ಒಬ್ಬ ಇರ್ತಾರೆ ಸರ್, ಅವರೇ ಕ್ಯಾಶಿಯರ್, ಅವರೇ ಸಾರ್ಥಿ. ಆ ಬಾರ್ ಅಂಡ್ ರೆಸ್ಟೋರೆಂಟ್ ಇಂಡಸ್ಟ್ರಿನಲ್ಲಿ ಕ್ಯಾಶಿಯರ್ ಓನರ್ಗಳು ಅಷ್ಟೇ ಅವ್ರನ್ನ ಹೆಂಗ್ ನೋಡ್ಕೊಂತಾರೆ, ಬಾರ್ ರೆಸ್ಟೋರೆಂಟ್ ಅಲ್ಲಿ ಕ್ಯಾಶಿಯರ್ಗಳು ಆ ಬಾರ್ನ ಹಂಗೆ ನೋಡ್ಕೊಂತಾರೆ. ಅದೆರಡು ಕಂಬೈನ್ ಆಗೋಯ್ತು ಅಂತಂದ್ರೆ ಸರ್, ಬಾರ್ ಅಂಡ್ ರೆಸ್ಟೋರೆಂಟ್ ಬಿಸ್ನೆಸ್ ಇಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್, ದ ಮೋಸ್ಟ್ ಯೀಲ್ಡಿಂಗ್, ದ ಮೋಸ್ಟ್ ಸಕ್ಸಸ್ಫುಲ್ ಬಿಸ್ನೆಸ್ ಆಗೋದಕ್ಕೆ ಸಾಧ್ಯ ಸರ್. ನೀವೇ ನೋಡಿರ್ತೀರ, ಕೆಲವು ಬಾರ್ಗಳಲ್ಲಿ 30 ವರ್ಷ 40 ವರ್ಷವರೆಗೂ ಒಬ್ಬರೇ ಕ್ಯಾಶಿಯರ್. ಹೌದು ಸರ್, ಒಬ್ಬರೇ ಕ್ಯಾಶಿಯರ್ ಇರ್ತಾರೆ. ಯಾಕೆ ಹೇಳಿ, ಓನರ್ಗಳು ಚೆನ್ನಾಗಿರ್ತಾರೆ, ಅವ್ರ ಜೊತೆ ಅವ್ರ ನೀಟಾಗಿ ಕೊಡ್ರಿ. ಯಾಕಂತಂದ್ರೆ ಕೆಲವು ವಿಷಯನ ನಾವು ಓನರ್ ಆಗಿ ಮುಟ್ಸಕ್ ಆಗಲ್ಲ, ಇನ್ ಕೆಲವು ವಿಷಯನ ಸಪ್ಲೈಯರ್ಗಳು ಹೇಳ್ಕೊಳಕ್ ಆಗಲ್ಲ, ಇನ್ ಕೆಲವು ವಿಷಯನ ಕಸ್ಟಮರ್ ಹೇಳಕ್ ಆಗಲ್ಲ. ಹೌದು, ಇದೆಲ್ಲಾನು ಮೇಂಟೈನ್ ಮಾಡ್ಬೇಕು ಅಂದ್ರೆ ಆ ಮೇನ್ ಕ್ಯಾಶಿಯರ್ ಅಂತ ಯಾರು ಇರ್ತಾರೆ, ಕ್ಯಾಶ್ ಹ್ಯಾಂಡಲ್ ಮಾಡೋರು, ಸ್ಟಾಕ್ ಹಾಕ್ಸೋರು ಎಲ್ಲ ಇರ್ತಾರೆ, ಅವರೇ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅವರೇ ಒಂದು ಓನರ್ ತರಾನೇ ಉಸ್ತುವಾರಿ ತಗೊಂಡಿರ್ತಾರೆ. ಜವಾಬ್ದಾರಿ ತಗೊಂಡಿರ್ತಾರೆ ಸರ್. ಉಸ್ತುವಾರಿ ಓನರ್, ಇವಾಗ ನಮ್ಗೆ ಓನರ್ ಒಬ್ರು ಇದಾರೆ ಹೌದು, ಬಟ್ ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅನ್ನೋದ್ಮೇಲೆ ಅವ್ರು ಎಲ್ಲ ನೋಡ್ಕೋಬೇಕು. ಒಂದು ಕ್ಲೀನಿಂಗ್ ಇಂದ ಹಿಡಿದು ಕಿಚನ್ ಫುಡ್ ಕ್ವಾಲಿಟಿ ಇಂದ ಹಿಡಿದು ಎಲ್ಲ ನೋಡ್ಕೊಂಡು ಅವರೇ ಮೇಜರ್. ದೇ ಪ್ಲೇ ದ ವೆರಿ ಮೇಜರ್ ರೋಲ್ ಇನ್ ಟರ್ಮ್ಸ್ ಆಫ್ ಬಾರ್ ಅಂಡ್ ರೆಸ್ಟೋರೆಂಟ್ ಇಂಡಸ್ಟ್ರಿ. ಅವರೊಬ್ರು ಚೆನ್ನಾಗಿತ್ತು, ಅವರೇ ಸಾರ್ಥಿ ಮೇಜರ್. ಅವರೊಬ್ರು ಚೆನ್ನಾಗಿತ್ತು ಅಂದ್ರೆ ಬಾರ್ ಅಂಡ್ ರೆಸ್ಟೋರೆಂಟ್ ಇಂಡಸ್ಟ್ರಿ ತುಂಬಾ ಚೆನ್ನಾಗಿ ಆರಾಮಾಗಿ ನಡ್ಸ್ಕೊಂಡು ಹೋಗ್ಬೋದು, ಪ್ರಾಬ್ಲಮ್ ಆಗಲ್ಲ. ಇವಾಗ ಮದುವೆ ಆಗ್ಬೇಕಾದ್ರೆ ಹೆಣ್ಣನ್ನ ನಾವು ತುಂಬಾ ಎಷ್ಟು ಇದಾಗಿ ಚೂಸ್ ಮಾಡ್ತೀವಿ ಅನ್ನೋದು ಇರುತ್ತಲ್ಲ, ಅದೇ ತರ ಬಾರ್ ಕ್ಯಾಶಿಯರ್ ನಾವ್ ಎಷ್ಟು ಚೆನ್ನಾಗಿರೋದನ್ನ ಚೂಸ್ ಮಾಡ್ತೀವೋ ಬಿಸ್ನೆಸ್ ಅಷ್ಟು ಚೆನ್ನಾಗಿ ಆಗುತ್ತೆ. ಸರ್, ಈಗ ಆಲ್ರೆಡಿ ನೀವು ಹೇಳಿದ್ರಿ ಈ ತರ ಅಡಿಷನಲ್ ಕ್ವಾಲಿಟಿ ಇದೆಲ್ಲ ಹೇಳ್ಬಿಟ್ಟು, ಅದಲ್ದೇ ಇನ್ನೇನಾದ್ರೂ ಸಪರೇಟ್ ಆಗಿ ಲಿಕ್ಕರ್ ಬಿಸ್ನೆಸ್ ಅಲ್ಲಿ ಆಡ್ ಮಾಡ್ಕೊಂಡು ಹೋಗ್ಬೋದಾ? ಅದು ಸಪರೇಟ್ ಬಿಸ್ನೆಸ್ ತರನೇ ಅದ್ರಲ್ಲೇನೆ ಇನ್ನ ಬ್ಯಾವ್ರೇಜಸ್ ಅಲ್ಲಿ ಆತರ ಏನಾದ್ರು? ಸರ್, ಇವಾಗಿನ ಟ್ರೆಂಡ್ ಏನಪ್ಪಾ ಅಂತಂದ್ರೆ, ನಮ್ದೇ ಆದಂತ ಬ್ರ್ಯಾಂಡಿಂಗ್ಸ್ ಗಳು ಮಾಡ್ಬೋದು ಸರ್. ಈ ಬ್ರ್ಯಾಂಡಿಂಗ್ಸ್ ಮಾಡೋದಕ್ಕೆ ಅಂತ ಸರ್ಟೆನ್ ಪ್ರಾಡಕ್ಟ್ಸ್ ಗಳು ಇರುತ್ತೆ, ಅದಕ್ಕೆ ISI ಮಾರ್ಕ್ ಇರಲೇಬೇಕು, ಗೌರ್ಮೆಂಟ್ ಕಡೆಯಿಂದ ಲೈಸೆನ್ಸ್ಗಳು ಇರಲೇಬೇಕು. ಬಟ್ ಬ್ರ್ಯಾಂಡಿಂಗ್ ನಮ್ಮ ಇದ್ರಲ್ಲಿ ಮಾಡ್ಬೋದು. ಸಪೋಸ್ ಇವಾಗ ವಾಟರ್, ನೆಕ್ಸ್ಟ್ ಟೇಕ್ ಒಂದು ವಾಟರ್, ಅದೇ ಭಾರತದ ವಾಟರ್ನು ಮಾಡ್ಕೊಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಅವರೇ ಮಾಡ್ಸೋದ್ರಿಂದ ಅದ್ರಲ್ಲಿ ಒಂಚೂರು ಎಕ್ಸ್ಟ್ರಾ ಲಾಭ ಒಂದು ಪಡಿಬಹುದು. ಸೊ ಅವ್ರ ಬ್ರ್ಯಾಂಡಿಂಗ್ ಅಲ್ಲಿ ಏನೇನು ಪರ್ಮಿಷನ್ ಕೊಟ್ಟಿರ್ತಾರೆ, ಇಲ್ಲಿ ಬಾರ್ ರೆಸ್ಟೋರೆಂಟ್ ಏನ್ ಸೋಡಾ ಇರ್ಬೋದು, ವಾಟರ್ ಇರ್ಬೋದು, ಆಮೇಲೆ ಯಾವ್ದೋ ಒಂದು ಕೂಲ್ ಡ್ರಿಂಕ್ಸ್ ಇರ್ಬೋದು, ಸ್ನಾಕ್ಸ್ ಇರ್ಬೋದು, ಅಂತದೆಲ್ಲ ಅವ್ರವ್ರ ಬ್ರ್ಯಾಂಡಿಂಗ್ ಅಲ್ಲೇ ಮಾಡ್ಕೊಂತಂದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚಾಗಿ, ಯಾಕಂದ್ರೆ ಪ್ರೊಡಕ್ಷನ್ ಅವರೇ ಆಗೋದ್ರಿಂದ, ಮ್ಯಾನುಫ್ಯಾಕ್ಚರಿಂಗ್ ಅವರೇ ಮಾಡಿರೋದ್ರಿಂದ ಅವ್ರಿಗೆ ಕಾಸ್ಟಿಂಗ್ ಸ್ವಲ್ಪ ಕಮ್ಮಿ ಬೀಳುತ್ತೆ, ಮತ್ತೆ ಈ ಕಡೆ ಸೇಲ್ಸು ಅಷ್ಟೇ ಆಗಿರುತ್ತೆ. ಸೊ ಆ ಮಧ್ಯೆ ಮಾರ್ಜಿನ್ ಏನಿರುತ್ತೆ ಅದರಿಂದ ಅವ್ರಿನ್ನೂ ಜಾಸ್ತಿ ಮಾಡ್ಕೋಬಹುದು. ಹೊಸದಾಗಿ ಯಾವ್ದಾರ ಒಂದು ಲಿಕ್ಕರ್ ಬ್ರ್ಯಾಂಡ್ಸು ಅದು ಇದೆಲ್ಲ ಮಾಡಬೇಕು, ಅದೆಲ್ಲ ದೊಡ್ಡ ಪ್ರೋಸೆಸ್ ಇದೆ. ಒಂದು ಬಾರ್ ಲೆಕ್ಕದಲ್ಲಿ ತಗೊಂಡಾಗ, ನಾವು ಒಂದು ಸಿಂಗಲ್ ಬಾರ್ ಲೆಕ್ಕದಲ್ಲಿ ತಗೊಂಡಾಗ ಇದನ್ನ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸರ್. ಓಕೆ, ಸೊ ಲೈಕ್ ಫುಡ್ ಇದೆಲ್ಲ ಬಂದ್ಬಿಟ್ಟು ಬಾರ್ ಅವ್ರಿಗೆ ಸೇರ್ಕೊಂಡ್ರೆ ಅದ್ರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಪ್ರಾಫಿಟ್ ಆಬ್ವಿಯಸ್ಲಿ ಸರ್. ದಟ್ ಆಲ್ಸೋ ಪ್ಲೇಸ್ ಮೇಜರ್. ಬಾರಲ್ಲಿ ಬರುವಂತ ಮೇಜರ್ ಎಕ್ಸ್ಪೆನ್ಸ್, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಅವು ಇವೆಲ್ಲ ಇದರಲ್ಲೇ ತೆಗೆದು ಬಿಡ್ಬೋದು. ಈ ವಾಟರ್, ಕೂಲ್ ಡ್ರಿಂಕ್ಸ್, ಸ್ನಾಕ್ಸ್ ಅದರಲ್ಲೇನೆ ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಹುಡುಗರ ಸಂಬಳ, ಬಾಡಿಗೆ ಎಲ್ಲಾನು ತೆಗೆದು ಬಿಡ್ಬೋದು. ಬೇಕಿದ್ರೆ ಲಿಕ್ಕರ್ ಬಿಸ್ನೆಸ್ ಬರೋದ್ರಲ್ಲಿ ನಾವು ಕಂಪ್ಲೀಟ್ ಆಗಿ ಓನರ್ನ ಎತ್ಕೋಬಹುದು. ಓಕೆ, ಸೊ ಅದಕ್ಕೆ ಇದು ಕೂಡ ಎವ್ರಿಥಿಂಗ್, ಈಚ್ ಅಂಡ್ ಎವ್ರಿಥಿಂಗ್ that sales in bar and restaurant industry plays a major role.
ಓಕೆ ಸರ್, ಲಿಕ್ಕರ್ ಅಲ್ಲಿ ಎಷ್ಟು ಸರ್ ಪ್ರಾಫಿಟ್ ಮಾರ್ಜಿನ್ ಇರುತ್ತೆ? ಸರ್ ಲಿಕ್ಕರ್ ಅಲ್ಲಿ ಗೌರ್ಮೆಂಟ್ ಕಡೆಯಿಂದ ಬರುವಂತದ್ದು ಒಂದು ಸಬ್ಸಿಡಿ ಆಯ್ತು ಅಂತಂದ್ರೆ, ಈ ಬಾರ್ ಅಂಡ್ ರೆಸ್ಟೋರೆಂಟ್ ಗಳಲ್ಲಿ ಅವರ ಇನ್ವೆಸ್ಟ್ಮೆಂಟ್ ತಕ್ಕಾಗಿ ಅನುಗುಣವಾಗಿ ಅವರ ಕ್ಲೈಂಟ್ಸ್ ಕಸ್ಟಮರ್ಸ್ಗಳು ಅವ್ರ ಸರೌಂಡಿಂಗ್, ಬೇಸಿಕಲಿ ಅವ್ರ ಸರೌಂಡಿಂಗ್ ಪ್ರಕಾರ ಅವ್ರು ಸರ್ಟೈನ್ ಮಾರ್ಜಿನ್ಸ್ ಗಳಂತ ಇಟ್ಕೊಂಡಿರ್ತಾರೆ. ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಲೋಕಲ್ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ತಗೊಂಡ್ರೆ ಒಂದು 30% ವರ್ಗು ಇಟ್ಕೋತಾರೆ. ಜನರಲ್ ಸ್ಟ್ಯಾಂಡರ್ಡ್ ಆಗಿ ಹೇಳ್ತಾ ಇದ್ದೀನಿ 30%. ಇನ್ನು ಹೈಫೈ ಬಾರ್ ಅಂಡ್ ರೆಸ್ಟೋರೆಂಟ್ಸ್ಗಳು ಸ್ಟಾರ್ ಹೋಟೆಲ್ ಅಲ್ಲಿ ಅಲ್ಲಿ ಅಂತ ಇತ್ತಿದ್ರೆ ನಮಗೆ 100% ಅವ್ರೂ ಅಷ್ಟೇ 30% ಪ್ಲೇನೇ ಮಿನಿಮಮ್ ಅಷ್ಟು ಬೇಕೇ ಬೇಕು ಅವ್ರಿಗೆ. ಯಾಕಂದ್ರೆ ಅಷ್ಟು ಮೇಂಟೈನ್ ಮಾಡೋದಕ್ಕಲ್ಲ, ಖರ್ಚುನೇ ಅವ್ರಿಗೆ 1 ಕೋಟಿ ಲೆಕ್ಕದಲ್ಲಿ ಬರ್ತಾ ಇರ್ತಾರೆ ತಿಂಗಳಿಗೆ. ಅವ್ರು 100% ಗಿಂತ ಜಾಸ್ತಿ ಇಟ್ಟಿರ್ತಾರೆ. 100-200% ವರ್ಗು 250% ವರ್ಗು ಇಟ್ಟಿರ್ತಾರೆ. 500% ಡಿಪೆಂಡ್ ಬಂದ್ಬಿಟ್ಟು ಯಾವ ತರ ಸರ್ವಿಸ್ ಕೊಡ್ತಿದ್ವಿ, ಕ್ವಾಲಿಟಿ ಕೊಡ್ತಿದ್ವಿ, ಏರಿಯಾ ವೈಸ್ ಮೇಲೆ ಅದೆಲ್ಲ ಹೋಗಿರುತ್ತಲ್ವಾ. ಸೊ ಮಿನಿಮಮ್ 30%. ಮಿನಿಮಮ್ 30% ಅಂತೂ ಸಸ್ಟೈನ್ ಆಗ್ಬೇಕು ಅಂತಂದ್ರೆ ಮಿನಿಮಮ್ 30% ಅಂತೂ ಮಾರ್ಜಿನ್ ಬೇಕಾಗಿ ಬರುತ್ತೆ ಸರ್. ಇದು ಹೈಫೈಗಳು. ನಾರ್ಮಲ್ ಬಾರ್ ರೆಸ್ಟೋರೆಂಟ್ಗೆ 10% ಇಂದ 10% ಅವ್ರು MRP ಮಾಡಿದ್ರು ಅವ್ರಿಗೆ 10% ಬಂದೇ ಬರುತ್ತೆ. 10% ಇಂದ 30% ವರೆಗೂ ಇದ್ರೆ ಸಾಕು ಸರ್. ಈ MRP ಬಂದ್ಬಿಟ್ಟು ಸಬ್ಸಿಡಿ ಕೊಡೋದು ಗೌರ್ಮೆಂಟ್ ಅವರು MRP ಮಾತ್ರ? ಸಬ್ಸಿಡಿ ಅಂತಲ್ಲ ಸರ್, ಅದು ಹೋಲ್ಸೇಲ್. KSBC ಅಲ್ಲಿ ಹೋಲ್ಸೇಲ್, ಹೋಲ್ಸೇಲ್ ಇಂದ ರಿಟೇಲ್ ಬರುತ್ತಲ್ವಾ. ಹೋಲ್ಸೇಲ್ ನಲ್ಲಿ ಅವರು ಸ್ವಲ್ಪ ಸರ್ಟೆನ್ ಮಾರ್ಜಿನ್ ರಿಟೇಲ್ ಕೊಟ್ರೆ ನಮ್ಗೆ ಇಲ್ಲಿ ವ್ಯಾಪಾರ ಆಗೋದು. ಆ ಏನ್ ಮಾರ್ಜಿನ್ ಬರುತ್ತೆ 8-10% ಬರುತ್ತೆ. ಆ 8-10% ಮಾರ್ಜಿನ್ ಮೇಜರ್ MRP ನಲ್ಲಿ ಬರುವಂತ ಇದು ಪ್ರಾಫಿಟ್ಸ್. MRP ಔಟ್ಲೆಟ್ ಗಳಲ್ಲಿ. ಬಾರ್ ರೆಸ್ಟೋರೆಂಟ್ ಅಲ್ಲಿ ಹಾಗಲ್ಲ. ಇನ್ವೆಸ್ಟ್ಮೆಂಟ್ ಪ್ರಕಾರ MRP ಮೇಲೆ ಇಷ್ಟು ಅಂತ ಕಾಸ್ಟ್ ಹಾಕಿ ಅದಕ್ಕೆ ಮಾಡ್ತಾರೆ. ಬಟ್ ಆ ಕಾಸ್ಟ್ ಗೆ ಟ್ಯಾಕ್ಸ್ ಕಟ್ಟಬೇಕಾಗಿ ಬರುತ್ತೆ. ಓಕೆ, ಅಂದ್ರೆ ಈ ಪ್ರಾಫಿಟ್ ಮಾರ್ಜಿನ್ ಮೇಲೆ ಟ್ಯಾಕ್ಸ್ ಕಟ್ಟಲೇಬೇಕಾಗುತ್ತೆ. ಓಕೆ, ಸೊ ಪ್ರಾಫಿಟ್ ಮಾರ್ಜಿನ್ ಒಂದು ಅಂದಾಜಿಗೆ ಎಷ್ಟು ಸಿಗ್ಬೋದು ಸರ್? ಅಂದ್ರೆ ಸರ್ ಅಂದ್ರೆ ಇವಾಗ ಎಕ್ಸಾಂಪಲ್ ಒಂದು ಬಿಯರ್ ಮೇಲೆ ನಾನು MRP ಬಗ್ಗೆ ಕೇಳ್ತಿರೋದು. MRP ನಲ್ಲಿ 180 170 ಏನೋ ಇದೆ. ಸೊ ಅದ್ರ ಮೇಲೆ ಇವಾಗ ಲೆಟ್ಸ್ ಅಸ್ಯೂಮ್ 100 ರೂಪೀಸ್ ಒಂದು ಪ್ರಾಡಕ್ಟ್, ಲಿಕ್ಕರ್ ಪ್ರಾಡಕ್ಟ್ ಅಂತಂದ್ರೆ ಗೌರ್ಮೆಂಟ್ ಕಡೆಯಿಂದ ಬರುವಂತ 8-10% ಅಂತ ಲೆಕ್ಕ ಹಾಕೊಂಡ್ರೆ ಆವರೇಜ್ 10 ರೂಪೀಸ್ ಅಂತ ಇಟ್ಕೊಳ್ಳೋಣ. ಅದು 10% ಆಲ್ರೆಡಿ ಯು ಹ್ಯಾವಿಂಗ್ ನಿಮ್ಮ ಹತ್ರ ಇರುತ್ತೆ. ಅದು ಬಿಟ್ಟು ಇನ್ನೊಂದು 10% ಅಂತ ಇಟ್ಕೊಳ್ಳೋಣ. ಅದು ಅಡಿಷನಲ್ 110 ರೂಪೀಸ್ ಆದ್ರೂ ವಿಲ್ ಬಿ ಹ್ಯಾವಿಂಗ್ 20%. ಅದು ಜನರಲ್ ನಾವು ಹೊರಗಡೆ ಲೋಕಲ್ ನೋಡುವಂತದ್ದು ಏನಂತಂದ್ರೆ ಇವಾಗ 100 ರೂಪೀಸ್ ಪ್ರಾಡಕ್ಟ್ ನ ಮಿನಿಮಮ್ ಅಂದ್ರೆ 30 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅವರು ಅಲ್ವಾ? 30% ಮಿನಿಮಮ್ ಏನ್ ಮಾಡಲ್ಲ. ಮಿನಿಮಮ್ ಅಂದ್ರೆ MRP ಗೆ ಕೊಡ್ತಾರೆ. ಯಾಕಂದ್ರೆ ಅದ್ರಲ್ಲಿ MRP ಕೊಟ್ಟಾಗ್ಲೂ 10% ಪ್ರಾಫಿಟ್ ಇದ್ದೇ ಇರುತ್ತೆ. 8-10% ಪ್ರಾಫಿಟ್ ಇದ್ದೇ ಇರುತ್ತೆ. ಅದು ಕೆಲವು ಬ್ರಾಂಡ್ಸ್ ಗಳ ಮೇಲೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಅದ್ರಲ್ಲಿ ಪ್ರಾಫಿಟ್ ಇದೆ. MRP ಕೊಟ್ಟರು ಪ್ರಾಫಿಟ್ ಅಲ್ಲಿ ಇದೆ. ಆಯ್ತಾ? ಅದು ಬಿಟ್ಟು ಇನ್ನೇನು 10%, 20%, 30%, 500% ವರೆಗೂ ಇದೆ. ಡಿಪೆಂಡ್ಸ್ ಆನ್ ಅವರ್ ಲೊಕ್ಯಾಲಿಟಿ, ಕಸ್ಟಮರ್ ಬೇಸ್ ಯಾವ ತರ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್. ಓಕೆ ಸರ್, ಇದು ಬಂದ್ಬಿಟ್ಟು ಪ್ರೈಸ್ ಫಿಕ್ಸ್ ಮಾಡೋದು ಗೌರ್ಮೆಂಟ್ ಇಲ್ಲ ಅಂತಂದ್ರೆ ಕಂಪನಿನ ಸರ್? ಪ್ರೈಸ್ ಫಿಕ್ಸ್ ಮಾಡೋದು ಬಂದ್ಬಿಟ್ಟು 100% ಅಧಿಕಾರ, ಅಥಾರಿಟಿ ಎರಡು ಇರೋದು ಬಂದ್ಬಿಟ್ಟು ಗೌರ್ಮೆಂಟ್ ಅವರೇನೆ ಹೇಳುದು. ಇಂಡಿವಿಜುವಲ್ ಬಾರ್ಗಳಲ್ಲ. KSBC ಅಲ್ಲಿ ಪ್ರೈಸ್ ಏನ್ ಫಿಕ್ಸ್ ಆಗುತ್ತೆ ಅದು ಗೌರ್ಮೆಂಟ್ ಅವ್ರು ಹ್ಯಾಂಡ್ ಓವರ್. ಅದು ಆಚೆ ಬಂದಾದ್ಮೇಲೆ ಇವ್ರು ಇನ್ವೆಸ್ಟ್ಮೆಂಟ್ ಪ್ರಕಾರ ಯಾವ ತರ ಮಾಡ್ಕೋಬೇಕಾಗಿರುತ್ತೆ ಅದು ಮಾಡ್ಕೋತಾರೆ. ಆಮೇಲೆ ಅದಕ್ಕೆ ಟ್ಯಾಕ್ಸ್ ಕೂಡ ಇಂಪ್ಲೈ ಆಗುತ್ತೆ. ಇದು ಪ್ರಾಫಿಟ್ ಅಲ್ಲಿ ಅಲ್ಲ ಸರ್, ಇವಾಗ ಹೇಳ್ತಾರೆ AC ಇರುತ್ತೆ, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಬರುತ್ತೆ. ಅದಕ್ಕೂ ಆ ತರ ಬೇರೆ ತರ ಟ್ಯಾಕ್ಸ್ ಇರುತ್ತೆ. ಅದು ಸಪರೇಟ್ ಇರುತ್ತೆ ಅಲ್ಲ ಸರ್? ನನಗೆ ಕೇಳ್ತಿರೋದು ಇನ್ನೊಂದು ಏನಂತಂದ್ರೆ, ಈಗ 10 ರೂಪೀಸ್ ಪ್ರಾಫಿಟ್ ಬರುತ್ತಲ್ವಾ, ಅದಕ್ಕೆ ಕೂಡ ಟ್ಯಾಕ್ಸ್ ಕಟ್ಟಲೇಬೇಕಲ್ಲ ಗೌರ್ಮೆಂಟ್ ಗೆ? ಇಲ್ಲಾಂದ್ರೆ ಇನ್ಕ್ಲೂಡ್ ಆಗಿ ಬಂದಿರುತ್ತಾ? ಲಿಕ್ಕರ್ ಮೇಲೆ ಟ್ಯಾಕ್ಸ್ ಇಲ್ಲ, ಡ್ಯೂಟಿ ಇರುತ್ತೆ. ಓಕೆ, ಡ್ಯೂಟಿ ಫೀ ಇರುತ್ತೆ. ಓಕೆ, ಟ್ಯಾಕ್ಸ್ ಇರಲ್ಲ. ಅಲ್ಲ, ರೆಸ್ಟೋರೆಂಟ್ ಬಾರ್ ಸೇಲ್ ಮಾಡ್ಬೇಕಾದ್ರೆ ಅದಕ್ಕೆ ರೆಸ್ಟೋರೆಂಟ್ ಬಾರ್ ಅವ್ರು ಬಂದ್ಬಿಟ್ಟು ಇದು ಕೊಡ್ಬೇಕಾ? ಫುಡ್ ಕೊಡ್ಬೇಕು ಸರ್. ಫುಡ್ ಟ್ಯಾಕ್ಸ್ ಕೊಡ್ತಾರೆ, ಲಿಕ್ಕರ್. ಓಕೆ, ಆಫ್ಟರ್ ಸೇಲ್ಸ್ ಅಲ್ಲಿ ಇರುವಂತದ್ದು ಅದಕ್ಕೆ. ಓಕೆ, ನಾರ್ಮಲ್ ಆಗಿ ನೀವು ಇದು ನೋಡಿ, ಅಕಸ್ಮಾತ್ AC ರೆಸ್ಟೋರೆಂಟ್ ಇತ್ತು ಅಂತ ನಿಮ್ಗೆ 18% ಕೊಡ್ಲೇಬೇಕಾಗುತ್ತೆ. AC ಇದ್ರೆ ಅದಕ್ಕೆ ಕೊಡ್ಬೇಕು. ಒಂದು ಎಂಟರ್ಟೈನ್ಮೆಂಟ್ ನ್ಯೂ ಇಯರ್ ಎಲ್ಲ 3500, 4000 ರೂಪೀಸ್, 2000 ರೂಪೀಸ್, 1000 ರೂಪೀಸ್ ಅನ್ಲಿಮಿಟೆಡ್ ಲಿಕ್ಕರ್ ಅಂತ ಹಾಕಿರ್ತಾರೆ. ಅದು ಲಿಕ್ಕರ್ ಮೇಲೆ ಟ್ಯಾಕ್ಸ್ ಕೊಡೋದಲ್ಲ. ಇದು ಏನ್ ಸೇಲ್ ಮಾಡಿರ್ತಾರೆ, ಈ ಬ್ಯಾಂಡ್ ಆಗಿರ್ಲಿ, ಎಂಟ್ರಿ ಫೀಸ್ ಆಗಿರ್ಲಿ, ಆ 1000 ರೂಪೀಸ್ ಪ್ಲಸ್ 18% ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಅದನ್ನ ಕಟ್ಟಬೇಕಾಗಿ ಬರುತ್ತೆ. ಓಕೆ, ಅಲ್ಲಿ ಕೊಡುವಂತ ಸರ್ವಿಸ್ ಮೇಲೆ, ಅಲ್ಲಿ ಕೊಡುವಂತಹ ಫುಡ್ ಅಂಡ್ ಬೆವರೇಜಸ್ ಮೇಲೆ ಎಕ್ಸ್ಟ್ರಾ ಅವ್ರು ಏನ್ ಸ್ಪೆಂಡ್ ಮಾಡಿರ್ತಾರೆ ಅದಕ್ಕೆ. ಬಾರ್ ಅಂಡ್ ರೆಸ್ಟೋರೆಂಟ್ ಬಗ್ಗೆ ನಿಮ್ಮ ಸಕ್ಸಸ್ ಸ್ಟೋರಿ ಏನಾದ್ರು ಒಂದು ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ ಗೊತ್ತಾಗ್ಲಿ. ಇವಾಗ ನಾವು ಹೊರಗಡೆಯಿಂದ ಬಂದು ನಾವು ಇಲ್ಲಿ ಬಾರಿಗೆ ಸೇರ್ಕೊಂಡು ನಾವು ಮೊದ್ಲೇನ್ ಗೊತ್ತಾ,
₹1, ₹2, ₹3, ₹10, ₹20 ಆದಾಯ ನೋಡ್ಕೊಂಡು ಕೊನೆಗೆ ದಿನಕ್ಕೆ ₹1,000, 1,500, 2,000 ಹಿಂಗೆಲ್ಲ ಆದಾಯ ಪಡ್ಕೊಂಡು ಅದರಲ್ಲಿರೋ ಆದಾಯದಿಂದ ನಮ್ಮ ಫ್ಯಾಮಿಲಿನ ಮೇಂಟೈನ್ ಮಾಡಿದ್ದೀವಿ, ಸೈಟ್ಗಳನ್ನ ತೊಗೊಂಡಿದ್ದೀವಿ, ಮನೆಗಳನ್ನ ಕಟ್ಟಿದ್ದೀವಿ, ಬಾರ್ನ ಒಂದು ಇನ್ಚಾರ್ಜ್ ತೊಗೊಂಡು ಅದಕ್ಕೆ ಇಂಪ್ರೂವ್ ಮಾಡೋ ಥರ ಎಲ್ಲ ನಾವು ಮಾಡ್ಕೊಂಡಿದ್ದೀವಿ. ಬಾರಿಂದ ನಮ್ಗೆ ಅನುಕೂಲ ಆಗಿದೆಯೇ ಹೊರತು ಯಾವತ್ತೂ ನಮ್ಗೆ ಲಾಸ್ ಆಗಿಲ್ಲ. ಜೀವನ ಮಾಡೋಕ್ಕೆ ನಮಗೆ ಒಂದು ಆಧಾರನ ಮಾಡಿಕೊಟ್ಟಿರೋದೇ ನಮ್ಮ ಬಾರು. ಆಯ್ತಾ, ಇದರಲ್ಲಿ ಸಕ್ಸಸ್ ಆಗಿರೋದೇ ಜಾಸ್ತಿ. ನಮ್ಮ ಜೀವನ ಎಲ್ಲ ನಡೆದಿರೋದೆಲ್ಲ ನಾವು ಬಾರಿಂದನೇ. ಸರ್, ಈಗ ಬರುವಂತಹ 5 ವರ್ಷ 10 ವರ್ಷ ನಂತರ ಬಾರ್ ಬಿಸ್ನೆಸ್, ಲಿಕ್ಕರ್ ಬಿಸ್ನೆಸ್ ಯಾವ ತರ ಇರ್ಬೋದು, ಯಾವ ತರ ಇರುತ್ತೆ ಅನ್ನೋದು ನಿಮ್ಮ ಅನಿಸಿಕೆ ತಿಳಿಸ್ಕೊಡಿ ಸರ್. ಈಗ ಸಾಮಾನ್ಯವಾಗಿ ಬಾರ್ ಅಂದರೆ ಇವಾಗ ಲಿಕ್ಕರ್ನ ಪ್ರತಿಯೊಬ್ಬರು ಇವಾಗ ಹೆಚ್ಚು ಕಮ್ಮಿ 70-80% ಕುಡಿತಾರೆ. ಕುಡಿದಾಗ ಏನಾಗುತ್ತೆ, ಸರ್ಕಾರಕ್ಕೆ ಆದಾಯ ಬಂದೇ ಬರುತ್ತೆ. 5 ವರ್ಷ ಆಗಲಿ 10 ವರ್ಷ ಆಗಲಿ ಜನಸಂಖ್ಯೆ ಹೆಚ್ಚಾದಂಗೆ ಸರ್ಕಾರಕ್ಕೆ ಲಿಕ್ಕರಿಂದ ಜಾಸ್ತಿ ಆದಾಯಗಳು ಬರುತ್ತೆ. ಈಗ ವರ್ಷಕ್ಕೆ ಸರ್ಕಾರಕ್ಕೆ ಆದಾಯ ಜಾಸ್ತಿ ಬರೋದ್ರಿಂದ ಮುಂದಿನ ಪೀಳಿಗೆವರೆಗೂ ಇದು ಇದ್ದೇ ಇರುತ್ತೆ. ಸೊ ಯಾವಾಗ್ಲೂ ಸ್ಟಾಪ್ ಮಾಡೋ ಅಂತ ಚಾನ್ಸ್ ಇಲ್ಲ. ಯಾಕೆ ಸ್ಟಾಪ್ ಮಾಡಲ್ಲ ಅಂದರೆ ಸರ್ಕಾರದ ಮೂಲ ಆದಾಯ ಲಿಕ್ಕರ್ ಆಗಿರುತ್ತೆ. ಆಮೇಲೆ ಜನಗಳು ಇವಾಗ ಲಿಕ್ಕರ್ನ ಪ್ರತಿಯೊಬ್ಬರು ಕುಡಿಯೋದ್ರಿಂದ ಅದು ಅವ್ರಿಗೆ ಒಂದು ಟ್ರೆಂಡ್ ಆಗಿ ಕೂತ್ಬಿಟ್ಟಿದೆ, ಇವಾಗ ಹ್ಯಾಬಿ ತರ ಆಗ್ಬಿಟ್ಟಿದೆ. ಅದರಿಂದ ಇದೊಂದು ಜನಕ್ಕೆ ಅದು ಬೇಕೇ ಬೇಕು, ಸರ್ಕಾರಕ್ಕೂ ಬೇಕೇ ಬೇಕು. ಅದರಿಂದ 5 ವರ್ಷ ಆಗಲಿ 10 ವರ್ಷ ಆಗಲಿ ಇದು ಇದ್ದೇ ಇರುತ್ತೆ, ಜನಗಳಿಗೆ ಬೇಕೇ ಬೇಕು. ಇದು ಹಿಂಗೇ ನಡ್ಕೊಂಡು ಹೋಗ್ತಾ ಇರುತ್ತೆ. ಓಕೆ, ಸೊ ನೋಡಿ ಸ್ನೇಹಿತರೆ, ಯಾರಾದರೂ ಬಾರ್ ಬಿಸ್ನೆಸ್ ಅಲ್ಲಿ ಬರೋದಾದ್ರೆ ಸಾರ್ನ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಈ ಬಿಸ್ನೆಸ್ ಯಾವತ್ತೂ ಸ್ಟಾಪ್ ಆಗಲ್ಲ. ಈಗ ಲಿಕ್ಕರ್ ಬಂದ್ಬಿಟ್ಟು ವೆಜ್ಜಾ ನಾನ್ ವೆಜ್ಜಾ? ಲಿಕ್ಕರ್ ಬಂದ್ಬಿಟ್ಟು ವೆಜ್ಜೇ ಸರ್. ವೆಜ್ಜಾ? ವೆಜ್. ಅದನ್ನ ಯಾಕಂದ್ರೆ ಅದು ತಯಾರಿಕೆಗಳನ್ನ ಬರೀ ಹಣ್ಣು ಹಂಪ್ಲು ಅಂಥದ್ರಿಂದನೇ ಮೇಜರ್ ಆಗ್ಬೋದು. ಬಾರ್ಲಿ ಆಗಿಲಿ ಇನ್ನೊಂದಾಗಿಲಿ ಅದಕ್ಕೆ ಏನು ಯೂಸ್ ಮಾಡ್ತಾರೆ ಅದೆಲ್ಲ ಕಂಪ್ಲೀಟ್ ವೆಜಿಟೇಬಲ್ಸ್ ಎಕ್ಸ್ಟ್ರಾಕ್ಷನ್ಸ್ ಇಂದಾನೆ ಮಾಡೋದ್ರಿಂದ ಕಂಪ್ಲೀಟ್ ವೆಜ್. ಅದು 100%. ಯಾವ್ದು ತರ ಅಕ್ಕಿಯಿಂದ ಮಾಡ್ತಾರೆ, ಗ್ರೇಪ್ಸ್ ಇಂದ ಮಾಡ್ತಾರೆ, ಆಮೇಲೆ ಮೆಣಸಿಕಾಯಿಂದ ಮಾಡ್ತಾರೆ, ವೈನ್ಸ್ಗಳೆಲ್ಲ ಪ್ರಿಪೇರ್ ಮಾಡ್ತಾರೆ. ಬಾರ್ಲಿ ಗೋಧಿಯಿಂದ ಹಿಡಿದು ನಮ್ಮ ಇದನ್ನ ಬಿಯರ್ನ ಪ್ರಿಪೇರ್ ಮಾಡ್ತಾರೆ. ಹಾಗಾಗಿ ಲಿಕ್ಕರ್ ಯಾವುದೇ ಲಿಕ್ಕರ್ಗಳಾಗಿ ಎಲ್ಲ ಆಲ್ಮೋಸ್ಟ್ ವೆಜ್ ಬರುತ್ತೆ. ಆಮೇಲೆ ಇದು ವೈನ್ ಅಲ್ಲಿ ಸ್ವಲ್ಪ ವೆರೈಟಿ, ಈ ಚೈನೀಸ್ ಗಳಲ್ಲಿ ಸ್ವಲ್ಪ ಸ್ನೇಕ್ ವೈನು, ರ್ಯಾಟ್ ವೈನು, ಲಿಸರ್ಡ್ ವೈನು ಅಂತೆಲ್ಲ ಮಾಡ್ತಾರೆ. ಅದೆಲ್ಲ ಆ ನಾನ್ ವೆಜ್ ಕ್ಯಾಟಗರೀಸ್ ಅದರಲ್ಲೇ ಮಾಡ್ತಾರೆ. ಅದರಲ್ಲೇ ಮಾಡ್ತಾರೆ, ಅದನ್ನ ಫರ್ಮೆಂಟ್ ಮಾಡ್ತಾರೆ. ಓಕೆ, ಅದನ್ನ ಫರ್ಮೆಂಟೇಶನ್ ಪ್ರೊಸೆಸ್. ಬಟ್ ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲೆಲ್ಲ ಸಿಗುವಂತದ್ದು ಎಲ್ಲಾ ಲಿಕ್ಕರ್ಸ್ ಗಳು 99.9% ವೆಜ್. ಓಕೆ, ಸೊ ಏನ್ ಲಿಸರ್ಡ್ ಎಲ್ಲ ಬರಲ್ಲ ಸರ್ ಇಲ್ಲಿ? ಏನು ಅದೆಲ್ಲ ಮೆನ್ಷನ್ ಆಗಿರೋದು. ಆಮೇಲೆ ಫಾರ್ಮುಲಾಸ್ ಗಳನ್ನು ಅಷ್ಟೇ ಅಷ್ಟು ಪುರಾತನ ಕಾಲದಿಂದ ನಡ್ಕೊಂಡ್ ಬಂದಿರೋಂಥದ್ದು. ಕೆಲವುಗಳಿಗೆ ಔಷಧಿ ಗುಣ ಕರೆಕ್ಟ್ ಲಿಕ್ಕರ್ ಪ್ರಮಾಣದಲ್ಲಿ ಸೇರಿಸ್ತು ಅಂತಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಕೂಡ. ಸರ್ಟೇನ್ ಅಮೌಂಟ್ ಸರ್ಟೇನ್ ಲಿಕ್ಕರ್ಸ್, ಸ್ಪೆಸಿಫಿಕ್ ಲಿಕ್ಕರ್ಸ್, ನಾಟ್ ಆಲ್ ಲಿಕ್ಕರ್ಸ್, ಸ್ಪೆಸಿಫಿಕ್ ಲಿಕ್ಕರ್ಸ್ ಗಳಿದೆ, ಅದನ್ನ ಸೇರಿಸ್ತಾ ಬಂದ್ರೆ ಅದು ಕೂಡ ಒಳ್ಳೇದು ಸರ್. ಸರ್, ಇಷ್ಟೆಲ್ಲ ನಾವು ಡಿಸ್ಕಷನ್ ಮಾಡಿದ್ವಿ, ಇಷ್ಟೆಲ್ಲ ವಿಷಯನ ನಾವು ತಿಳ್ಕೊಂಡ್ವಿ, ನಮ್ಮ ವೀಕ್ಷಕರು ಕೂಡ ತಿಳಿಸ್ಕೊಟ್ಟಿದೀವಿ. ಸರ್, ಇದರಲ್ಲಿ ಒಂದು ಪ್ರಶ್ನೆ ಉಟ್ಕೊಳೋದು ಏನಂತಂದ್ರೆ, ಕುಡಿಯೋದು ಒಳ್ಳೇದೋ ಕೆಟ್ಟದೋ ಸರ್? ಸರ್, ಮಿತವಾಗಿ ಕುಡಿದ್ರೆ ಒಳ್ಳೇದು, ಅತಿಯಾಗಿ ಕುಡಿದ್ರೆ ಸಂಪೂರ್ಣ ಕೆಟ್ಟದ್ದು. ಓಕೆ ಸರ್, ಇವಾಗ ಲಿಕ್ಕರು ಪ್ರತಿಯೊಬ್ಬರು ಸೇವನೆ ಮಾಡ್ಬೇಕು ಅಂದ್ರೆ 80-90% ಕುಡಿತಾರೆ. ನಾವು ಕೆಲವರು ಏನು ಮಾಡ್ತಾರೆ, ಒಂದು ಟೈಮ್ ಪಾಸ್ಗೋಸ್ಕರ ಕುಡಿಯೋರು ಇರ್ತಾರೆ, ಕೆಲವರು ಅದನ್ನೇ ಒಂದು ಹ್ಯಾಬಿ ಮಾಡ್ಕೊಂಡಿರ್ತಾರೆ. ಅತಿಯಾಗಿ ಕುಡಿದ್ರೆ ಏನಾಗುತ್ತೆ, ಆರೋಗ್ಯ ತುಂಬ ಕೆಡುತ್ತೆ. ಮಿತವಾಗಿ ಕುಡಿದ್ರೆ ಆರೋಗ್ಯ ಸುಧಾರಣೆನೂ ಆಗಿರುತ್ತೆ, ನಮ್ಮ ಮೈಂಡು ಫ್ರೆಶ್ ಆಗಿರುತ್ತೆ. ಏನೇ ಮಾಡಿದ್ರು ಲಿಕ್ಕರ್ನ ಮಿತವಾಗಿ ಕುಡೀರಿ. ನಮ್ಮ ಅನುಕೂಲಕ್ಕೆ, ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕುಡಿದು ನಮ್ಮ ಆಯಸ್ಸನ್ನು ವೃದ್ಧಿ ಮಾಡಬೇಕು ಅಂತಂದರೆ ಮಿತವಾಗಿ ಕುಡಿದ್ರೆ ಖಂಡಿತ ಒಳ್ಳೇದಾಗೇ ಆಗುತ್ತೆ. ಅತಿಯಾಗಿ ಕುಡಿದ್ರೆ ಸಂಪೂರ್ಣ ಅವನು ನಾಶನೂ ಆಯ್ತಾನೆ, ಅವನ ಆರೋಗ್ಯನೂ ಸಂಪೂರ್ಣ ಕೆಡುತ್ತೆ ಸರ್. ಓಕೆ, ಸೊ ಸ್ನೇಹಿತರೆ ನೋಡಿದ್ರಲ್ಲ, ಒಳ್ಳೇದು ಇದೆ ಕೆಟ್ಟದೇ ಇದೆ, ಬಟ್ ನಾವು ಯಾವ ತರ ಬಳಸ್ಕೊಂತೀವಿ ಅನ್ನೋದು ಎಕ್ಸಾಂಪಲ್ ಕೂಡ ಸರ್ ಹೇಳಿದ್ದಾರೆ. ಸರ್, ಈಗ ನೀವು ಯಾವ ತರ ಸರ್ವಿಸ್ ಪ್ರೊವೈಡ್ ಮಾಡ್ತಿದ್ರೆ, ಹಾಗೆ ಬರೀ ಇನ್ಫಾರ್ಮೇಶನ್ ಕೊಡ್ತಾ ಇದ್ರೆ ಅದ್ರ ಜೊತೆಗೆ ಏನಾದ್ರು ಸರ್ವಿಸ್ ಏನಾದ್ರು ಕೊಡ್ತಿದ್ದೀರಾ? ಯಾವ ತರ ಏನಾದ್ರು? ಸರ್, ಡೆಫಿನೆಟ್ ಆಗಿ ನಾವು ಅದರ್ ಸರ್ವಿಸಸ್ ಕೊಡ್ತಾ ಇದ್ದೀವಿ.
ಇನ್ಫಾರ್ಮೇಶನ್ ನಾವು ಯೂಟ್ಯೂಬ್ ನಮ್ಮ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿಕೊಂಡು ಇನ್ಫಾರ್ಮೇಶನ್ ಕೊಡೋ ಅಂತದೆ. ಬಟ್ ನಮಗೆ ಮೇಜರ್ ಆಗಿ ಗೊತ್ತಾಗಿದ್ದು ಆಚೆ ಕಡೆ ಇದ್ರ ಬಗ್ಗೆ ತುಂಬಾನೇ ನಾಲೆಡ್ಜ್ ಬೇಕಾಗಿದೆ, ತುಂಬಾ ಜನಕ್ಕೆ ಇಂಟ್ರೆಸ್ಟ್ ಇದೆ. ಅದಕ್ಕೋಸ್ಕರ ನಮ್ಮ ಬೆಳವಣಿಗೆ ಕೂಡ ಅಷ್ಟಕ್ಕೆ ಸ್ವಲ್ಪ ಮಟ್ಟಕ್ಕೆ ದೇವರ ಆಶೀರ್ವಾದ, ಜನರ ಅನುಕಂಪ ಅನ್ನಂಗೆ ಅವರು ಖುಷಿಯಿಂದ ನಮ್ಮ ಫಾಲೋ ಮಾಡಿ ನಮ್ಮ ಇನ್ಫಾರ್ಮೇಶನ್ ನೋಡ್ತಾ ಇರ್ತಾರೆ. ಸೊ ನಮ್ಗೆ ಒಂದು ಅರ್ಥ ಆಗಿದ್ದು ಮಾರ್ಕೆಟ್ ಅಲ್ಲಿ ಇನ್ನು ತುಂಬಾನೇ ದೊಡ್ಡ ಸ್ಪೇಸ್ ಇದೆ. ಆ ಸ್ಪೇಸ್ ಅಲ್ಲಿ ಕನ್ಸಲ್ಟ್ ಮಾಡುವಂತವ್ರು ತುಂಬಾನೇ ಕಮ್ಮಿ ಇದ್ದಾರೆ. ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಏನೋ ಒಂದು ಲಾಸ್ ನಡೀತಾ ಇರುತ್ತೆ, ಯಾಕೆ ಲಾಸ್ ನಡೀತಾ ಇರುತ್ತೆ ಅದನ್ನ ಅನಲೈಸ್ ಮಾಡಿ ಅದು ಓನರ್ಗೆ ಅದ್ರ ಬಗ್ಗೆ ತಿಳಿಸ್ಕೊಟ್ಟು ಮಾಡಿ. ಯಾಕಂತಂದ್ರೆ ಒಳಾಂಗಣ ಬಿಸ್ನೆಸ್ಗಳು ತುಂಬಾ ಇರುತ್ತೆ, ತುಂಬಾ ನೆಟ್ವರ್ಕ್ಗಳು ಇರುತ್ತೆ, ಅದನ್ನೆಲ್ಲ ತಿಳಿಸ್ಕೊಡೋಂಥ ಸರ್ವಿಸಸ್ ನಾವು ಮಾಡ್ತೀವಿ. ಆಮೇಲೆ ಬಾರ್ ಅಂಡ್ ರೆಸ್ಟೋರೆಂಟ್ ನ ಸೆಟಪ್ ಮಾಡೋದಕ್ಕೆ ಆಗ್ಬೇಕಾಗಿರುವಂತ ನಾರ್ಮ್ಸ್ಗಳನ್ನೆಲ್ಲ ಫಾಲೋ ಮಾಡ್ಕೊಂಡು ಒಂದು ಬಾರ್ ರೆಸ್ಟೋರೆಂಟ್ ಯಾವ ತರ ಸೆಟಪ್ ಮಾಡಬೇಕು ಅನ್ನೋ ಸರ್ವಿಸಸ್ ಮಾಡ್ತೀವಿ. ಅದೇ ರೀತಿ ಅವರ ಸುತ್ತಮುತ್ತ ಸರೌಂಡಿಂಗ್ಸ್ ನ ಅನಲೈಸ್ ಮಾಡಿ ಯಾವ ರೀತಿ ರೇಟ್ ಕಾರ್ಡ್ಸ್ ಆಗ್ಲಿ, ಆಮೇಲೆ ಜನರನ್ನ ಯಾವ ತರ ಅಟ್ರಾಕ್ಟಿವ್ ಮಾಡ್ಬೋದು, ಮತ್ತೆ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ನಾವು ಅದೇ ಬಿಸ್ನೆಸ್ ಅಲ್ಲಿ ಬೆಳ್ಕೊಂಡ್ ಬಂದಿರೋದ್ರಿಂದ ನಮಗೆ ಆದಂತ ಒಂದು ಆರ್ಗ್ಯಾನಿಕ್ ಸ್ಟ್ರಾಟಜೀಸ್ಗಳನ್ನ ಇಟ್ಕೊಂಡಿದ್ದೀವಿ. ಆ ಸರ್ವಿಸಸ್ಗಳನ್ನ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಬೇಸಿಕಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಬೇಕಾಗಿರುವಂತ ಎಲ್ಲ ಕನ್ಸಲ್ಟೇಷನ್ಸ್ಗಳನ್ನು ನಾವು ಮಾಡ್ತೀವಿ. ಹಾಗೆ ಯಾವ್ದಾರ ಒಂದು ಬಾರ್ನ ಇಲ್ಲ ನನ್ ನೋಡ್ಕೊಳಕ್ ಆಗ್ತಾ ಇಲ್ಲ, ನಾನು ಕೊಟ್ಬಿಡ್ತೀನಿ, ನನ್ನ ಫ್ಯಾಮಿಲಿ ದೊಡ್ಡದಾಗಿದೆ, ಇವಾಗ ನನ್ನ ಶೇರ್ ಡಿವೈಡ್ ಆಗ್ತಾ ಇದೆ, ನಮ್ಗೆ ಇರೋದು ಒಂದೇ ಬಿಸ್ನೆಸ್, ಅದನ್ನ ನಾನು ಡಿವೈಡ್ ಮಾಡ್ಕೋಬೇಕು, ಆ ಲೈಸೆನ್ಸ್ ನ ಡಿವೈಡ್ ಮಾಡ್ಕೊಳಕ್ ಆಗಲ್ಲ ಅನ್ನೋ ರೀತಿಯಲ್ಲಿ ಯಾರ ನಾನು ಕೊಟ್ಬಿಡ್ತೀನಿ, ಅಂಗಡಿನ ಕೊಟ್ಬಿಡ್ತೀನಿ, ಬೇರೆಯವ್ರು ವಹಿಸ್ತೀನಿ, ಬೇರೆಯವ್ರು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಬೇರೆಯವ್ರು ಅಕ್ವೈರ್ ಮಾಡ್ಕೊಳ್ಳಿ ಅಂತ ಇದ್ದಾಗ ಆ ಟ್ರಾನ್ಸಾಕ್ಷನ್ಸ್ ನಾವು ವೆರಿ ನೀಟ್ ಅಂಡ್ ಕ್ಲಿಯರ್ ಕ್ರಿಸ್ಪ್ ಆಗಿ ಯಾವುದೇ ರೀತಿ ಮೋಸಗಳಿಲ್ಲದೆ ನಾವು ಆ ಸರ್ವಿಸ್ ಕೂಡ ನಾವು ಮಾಡ್ತೀವಿ ಸರ್. ಸರಿ, ಬರೀ ಬಾರಲ್ಲಿ ಮಾತ್ರ ಇದೀರಾ ಇಲ್ಲ ಬೇರೆ ಏನಾದ್ರು ಇದೆಯಾ ಸರ್ ನಿಮ್ದು? ಸರ್ ಬೇರೆ ಅಂತಂದ್ರೆ ಇವಾಗ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ತುಂಬಾ ದೊಡ್ಡದಿದೆ ಸರ್ ಲೈನ್. ಹೌದು, ನಾವು ತುಂಬಾ ದೊಡ್ಡದಿದೆ. ಸದ್ಯಕ್ಕೆ ಮಾಡ್ತಾ ಇರೋದು ಅದೇ ಮಾತ್ರ ಮಾಡ್ತಾ ಇರೋದು. ಅದು ಬಿಟ್ಟು ನನ್ನ ಪರ್ಸನಲ್ ಆಗಿ ಇವಾಗ ನಮ್ ಇದು ಬಂದು ನಮ್ಮ ತಂದೆಯವ್ರದಾಯ್ತು ಅಂತಂದ್ರೆ ನನ್ನ ಪರ್ಸನಲ್ ಆಗಿ ನಾನು ಲೇಔಟ್ ಗಳನ್ನ ಡೆವಲಪ್ ಮಾಡ್ಕೊಡ್ತೀನಿ ಸರ್. ಓಕೆ, ಲೇಔಟ್ ಗಳನ್ನ ಡೆವಲಪ್ ಮಾಡ್ಕೊಡ್ತೀನಿ. ಸಪೋಸ್ ಯಾರ್ದೋ ಒಂದು ಜಾಗ ಇತ್ತು ಅಂತ ಅನ್ಕೊಳ್ಳಿ, ಆ ಜಾಗನ ಕಂಪ್ಲೀಟ್ ಲೇಔಟ್ ಆಗಿ ಡೆವಲಪ್ ಮಾಡ್ಬೇಕು, ಕನ್ವರ್ಟ್ ಮಾಡ್ಬೇಕು ಅಂತಂದಾಗ ಕನ್ವರ್ಷನ್ ಎಲ್ಲ ಅವ್ರು ಮಾಡಿಸ್ಕೋಬೇಕಾಗುತ್ತೆ. ರೋಡು, ಫುಟ್ಪಾತ್, ಆಮೇಲೆ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್, ಆಮೇಲೆ ಅದಕ್ಕೆ ಬೇಕಾಗಿರೋ ಪ್ಲಾಂಟೇಶನ್ಸ್, ಎಲೆಕ್ಟ್ರಿಕಲ್, ವಾಟರ್, UGD, STB ಎಲ್ಲ ಕಂಪ್ಲೀಟ್ ಆಗಿ ಡೆವಲಪ್ ಮಾಡಿ ಕಾಂಟ್ರಾಕ್ಟ್ ತಗೊಂಡು ನಾನು ಡೆವಲಪ್ ಮಾಡಿ ಕೊಡ್ತೀನಿ. ಇವಾಗ ಹ್ಯಾಂಡಲ್ ಮಾಡ್ತಾ ಇರೋದು ಎರಡೇ ಬಿಸ್ನೆಸ್, ಒಂದು ಈ ಬಾರ್ ರೆಸ್ಟೋರೆಂಟ್ ಕನ್ಸಲ್ಟೇಷನ್ ಬಿಸ್ನೆಸ್, ಮತ್ತೆ ಇನ್ನೊಂದು ಬಂದ್ಬಿಟ್ಟು ಲೇಔಟ್ ಡೆವಲಪ್ಮೆಂಟ್ ಬಿಸ್ನೆಸ್. ಸೊ ಇದೆರಡರಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಾ. ಸರ್, ಈಗ ಹೊಸದಾಗೆ ಈ ಬಿಸ್ನೆಸ್ ಬರಬೇಕು ಅನ್ಕೊಂಡಿದ್ರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್, ಒಂದು ಎನಿ ಟೈಮ್ ಯಾವುದೇ ಬಿಸ್ನೆಸ್ ಅಲ್ಲಿ, ಈ ಬಿಸ್ನೆಸ್ ಅಂತಲ್ಲ ಯಾವುದೇ ಬಿಸ್ನೆಸ್ ಅಲ್ಲಿ ಫಸ್ಟ್ ಬರಬೇಕಾಗಿರೋದು ಧೈರ್ಯ ಮತ್ತೆ ಪಾಸಿಟಿವ್ ಆಟಿಟ್ಯೂಡ್. ಇದೆರಡು ಹಿಡ್ಕೊಂಡು ಯಾವುದೇ ಬಿಸ್ನೆಸ್ ಮಾಡಲಿ ಸರ್ ಸಕ್ಸಸ್ ಆಗುತ್ತೆ. ಆಮೇಲೆ ಈ ಪರ್ಟಿಕ್ಯುಲರ್ ಬಾರ್ ಅಂಡ್ ರೆಸ್ಟೋರೆಂಟ್ ಬಿಸ್ನೆಸ್ ಬರ್ಬೇಕಾಯ್ತು ಅಂತಂದ್ರೆ ನಾವು ಅದ್ರ ಕನ್ಸಲ್ಟೇಷನ್ ಮತ್ತೆ ಅದ್ರ ಟ್ರೈನಿಂಗ್ ನಾವು ಮಾಡ್ಕೊಡ್ತೀವಿ ಸರ್. ಏನು ಎಲ್ಲಿಗೆ ಹೋಗ್ಬೇಕು, ಯಾರನ್ನ ಮೀಟ್ ಮಾಡಬೇಕು, ಯಾವ ತರ ಲೈಸೆನ್ಸ್ಗಳನ್ನ ಮಾಡಿಸ್ಕೋಬೇಕು, ಏನು ನಾರ್ಮ್ಸ್ಗಳನ್ನ ಫಾಲೋ ಮಾಡಬೇಕು, ಸ್ಟೇಟ್ಮೆಂಟ್ ಆಗಿ ಮಾಡಬೇಕು, ಲೆಡ್ಜರ್ನ ಯಾವ ತರ ಮಾಡಬೇಕು, ಇನ್ ಡೀಟೇಲ್ ಆಗಿ ನಾವು ಮಾಡ್ಕೊಡ್ತೀವಿ. ಸರ್, ಈಗ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಬಗ್ಗೆನೂ ನಾನು ತುಂಬಾ ಎಲ್ಲ ವಿಡಿಯೋ ಆಲ್ಮೋಸ್ಟ್ ನೋಡ್ಬಿಟ್ಟಿದ್ದೀನಿ. ಮತ್ತೆ ಒಳ್ಳೆ ಫಾಲೋವರ್ಸ್ ಕೂಡ ಗಳಿಸ್ಕೊಂಡಿದ್ದೀರಾ, ಮಿಲಿಯನ್ಸ್ ಅಲ್ಲೇ ಬಂದಿದೆ. ಅದ್ರ ಜೊತೆಗೆ ನಾನು ಫಸ್ಟ್ ಹಾಕಿರುವಂತ ವಿಡಿಯೋ ನೋಡಿದೆ. ಅದು ಯಾವ್ದಪ್ಪ ಅಂತಂದ್ರೆ 60 ಆಸುಪಾಸಿನಲ್ಲಿದ್ರು ಕೂಡ ಇವತ್ತಿಗೂ ನನಗೊಂದು ಜೋಶ್ ಇದೆ, ಒಂದು ಇನ್ಫಾರ್ಮೇಶನ್ ಕೊಡಬೇಕು, ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಿದ್ರಿ. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಇವಾಗ ನಾವು ಸುಮ್ಮನೆ ಇವಾಗ ಮನೇಲಿ ಕೂತ್ಕೊಂಡು ಸುಮ್ಮನೆ ಟಿವಿ ನೋಡಿಕೊಂಡು ಟೈಮ್ ಪಾಸ್ ಮಾಡೋ ಬದಲಿಗೆ ಯಾವ್ದಾದ್ರು ಈ ಏಜಲ್ಲಿ ಒಂದು ವ್ಯವಹಾರ ಮಾಡಬೇಕು, ಅದರಿಂದ ಒಂದು ಸಕ್ಸಸ್ ಕಾಣಬೇಕು, ನಮ್ಮಿಂದ ಒಂದು 4 ಜನಕ್ಕೆ, ನಮ್ಮ ಫ್ಯಾಮಿಲಿಗೆ ಆಗಲಿ ಅನುಕೂಲ ಆಗಲಿ ಅನ್ನೋ ಥರ ಒಂದು ನಾವು ಇದನ್ನು ಏನು ನಮ್ಮ ವೃತ್ತಿನ ಕ್ರಿಯೇಟ್ ಮಾಡಿಕೊಂಡು ಜನಗಳಿಗೆ ಸೋಂಬೇರಿತನ ಬೆಳೆಸ್ಕೋಬಾರ್ದು. ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು ಅಂತಂದರೆ ನಾವು ಆ್ಯಕ್ಟಿವ್ ಆಗಿರಬೇಕು. ನಮ್ಮಿಂದ ಜನಗಳಿಗೆ ಏನಾದರೂ ಅನುಕೂಲ ಆಗಬೇಕು. ಅದೇ ರೀತಿ ನಾನೇನು ಮಾಡಿದೆ, ಈ ಲಿಕ್ಕರ್ ಬಿಸ್ನೆಸ್ ಬಗ್ಗೆ ನನಗೆ ಅನುಭವ ಇರೋದನ್ನ ಜನಗಳಿಗೆ ತಿಳಿಸೋಣ, ಅವ್ರಿಗೆ ಏನಾರು ಅನುಕೂಲ ಆಗುತ್ತಾ ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಇದರಿಂದ ನಾನು ಫಸ್ಟ್ ವಿಡಿಯೋದಲ್ಲಿ ಬಿಟ್ಟಾಗಲೇ ಜನಗಳಿಗೆ ಸುಮಾರು ಲಕ್ಷಾಂತರ ಜನ ನೋಡಿದ್ರು, ಅಷ್ಟೇ ಜನ ಫಾಲೋವರ್ಸ್ ಆದರು. ಇಂಥ ವಿಡಿಯೋಗಳು ನನಗೆ ಬೇಕೇ ಬೇಕು ಅನ್ನೋದು ಜನಗಳಿಂದ ನನಗೆ ತಿಳಿತು. ಅದರಿಂದ ಏನು ಮಾಡಿದೆ, ಪ್ರತಿಯೊಬ್ಬರಿಗೆ ಈ ಲಿಕ್ಕರ್ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳಿ ಅಂತ ಪ್ರತಿಯೊಂದು ಈ ಬಿಸ್ನೆಸ್ ಕಾಂಟೆಂಟ್ನ ಮಾಡಿ ಏನು ಮಾಡಿದೆ, ಜನಗಳು ತಿಳಿಸ್ತಾ ಬಂದೆ. ಅವರಿಂದ ಎಷ್ಟು ಲಕ್ಷಾಂತರ ಪ್ರಶ್ನೆಗಳು ನನಗೆ ಕೇಳಕ್ಕೆ ಶುರು ಮಾಡಿದ್ರು.
ನನಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಇದ್ರೂ ನಾನು ಜನಗಳಿಗೆ ತಿಳಿಸ್ಲೇಬೇಕು ಅಂತ ಹೇಳ್ಬಿಟ್ಟು ನಾನು ಪ್ರತಿದಿನ ಇದ್ರ ಬಗ್ಗೆ ಫಸ್ಟು ನಾನು ಐಡಿಯಾ ಮಾಡಿ ಜನಗಳಿಗೆ ತಿಳಿಸ್ಕೊಂಡ್ಬಂದೆ. ಏನೋ ದೇವ್ರ ದಯೆಯಿಂದ ನನಗೆ ಎಲ್ಲ ಕರ್ನಾಟಕದ ಎಲ್ಲ ಜನಗಳು ನನಗೆ ತುಂಬ ಸಹಕಾರ ಕೊಟ್ಟರು, ಫಾಲೋವರ್ಸ್ ಆದರು. ಇದರಿಂದ ಏನಾಯಿತು, ನನಗೆ ಇನ್ನೂ ನಾನು ಕೆಲಸ ಮಾಡಬೇಕು ಅನ್ನೋ ಹುಮ್ಮಸ್ಸು ಜಾಸ್ತಿ ಆಯಿತು. ಅದರಿಂದ ಏನಾಗಿದೆ, ನನಗೆ ಒಂದು ಕರ್ನಾಟಕ ಜನತೆಗೆ ನನ್ನ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ನಾನು ಹೃದಯ ತುಂಬಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಇನ್ನೂ ನಾನು ಇದನ್ನು ಮಾಡ್ತೀನಿ. ಇನ್ನೂ ನಮ್ಮ ಕಾಂಟೆಂಟ್ಗಳನ್ನ ಬಿಡ್ತಾ ಇರ್ತೀನಿ. ಜನಗಳನ್ನ ಕುಂದುಕೊರತೆಗಳು ಏನೇ ಇದ್ರೂ ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಕೇಳಲಿ, ಅದಕ್ಕೆ ನಾನು ಸಮರ್ಪಕವಾದಂಥ ಉತ್ತರಗಳನ್ನು ನಾನು ಕೊಡ್ತೀನಿ. ಏನಾದರೂ ಗೊತ್ತಿಲ್ಲದೆ ಇದ್ರೂ ಅದನ್ನು ಗೊತ್ತು ಮಾಡಿ ತಿಳ್ಕೊಂಡು ನಾನು ಜನಗಳಿಗೆ ಉತ್ತರಗಳನ್ನ ಕೊಡ್ತೀನಿ. ಮತ್ತು ಅವರು ಸಕ್ಸಸ್ ಆಗಲಿ, ಇದರಿಂದ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಆ ದೇವ್ರ ಹತ್ರ ಹಾರೈಕೆ ಮಾಡ್ತೀನಿ. ಅವರು ಬೆಳೀಲಿ, ನಾವು ಬೆಳೆಯೋಣ. ಇದೇ ನನ್ನ ಒಂದು ಉದ್ದೇಶ. ಸರ್, ಈಗ ಮಾತಾಡ್ಬೇಕಾದ್ರೆ ನೀವು ಹೇಳಿದ್ರೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಯಿತು ಅಂತ ಅಂದ್ಬಿಟ್ಟು, ಏನಾಯ್ತು ಸರ್ ಅದು? ಸರ್, ಅದು ನಾನು ಹೇಳ್ತೀನಿ. ಏನಾಯಿತು ಅಂತಂದರೆ, ಈ ನಾರ್ಮಲ್ ಕಂಟೆಂಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಸರ್. ಮಾಡಿ ಒಂದು 2-3 ವಿಡಿಯೋ ಅಷ್ಟೇ ಮಾಡಿದ್ದು. ಮೊದಲನೇ ವಿಡಿಯೋ ಮಾಡಿದ್ವಿ, ಎರಡನೇ ವಿಡಿಯೋ ಮಾಡಿದ್ವಿ. ಎರಡನೇ ವಿಡಿಯೋ ಸ್ವಲ್ಪ ಅಪ್ರಿಸಿಯೇಷನ್ ಚೆನ್ನಾಗಿ ಬಂತು. 3ನೇ ವಿಡಿಯೋನು ಮಾಡಿದ್ವಿ. ಈ 4ನೇ ವಿಡಿಯೋ ಮಾಡೋಷ್ಟರಲ್ಲಿ ಏನಾಯ್ತು ಸರ್, ನಮ್ಮ ತಂದೆ ಅವರಿಗೆ ಇದೇನಿಲ್ಲ, ಬ್ರೇಕ್ಫಾಸ್ಟ್ ಮಾಡ್ತಿರೋ ಟೈಮಲ್ಲಿ ಮೇಲ್ಕಿದ್ರು ಸ್ಲಿಪ್ ಡಿಸ್ಕ್ ಬ್ಯಾಕ್ ಹಿಡ್ಕೊಂಡು ಕೂತ್ಕೊಂಡ್ರು. ಆವತ್ತಿನ ದಿವಸ ಏನೂ ನೋವು ಬರಲಿಲ್ಲ. ನೆಕ್ಸ್ಟ್ ಡೇ ಬೆಡ್ಡಿಂದ ಸಹ ಎದೊಳಕ್ಕೆ ಕೂಡ ತುಂಬ ಕಷ್ಟ ಆಗೋಯ್ತು. ಅಂದರೆ ನೋವು, ಪೇಯ್ನು ಜಾಸ್ತಿ ಆಗೋಯ್ತು. ಬಟ್ ಆ ಟೈಮಲ್ಲೂ ಸರ್ ಒಂದು ವಿಡಿಯೋ ಮಾಡಬೇಕು ಅಂತಂದ್ರೆ ನಮಗೆ 4ರಿಂದ 5 ಅವರ್ ತಗೋತಾ ಇತ್ತು. ಯಾಕಂತಂದ್ರೆ ಹೋಗಿ ಒಂದು ವಿಡಿಯೋ ಮಾಡೋಷ್ಟರಲ್ಲೇ ಬಂದು ಕುತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಹೋಗಿ ರೆಸ್ಟ್ ಮಾಡಬೇಕಾಗಿರುವಂಥ ಪರಿಸ್ಥಿತಿ. ಬಟ್ ಆ ಟೈಮಲ್ಲೂ ಆ ಛಲ ಬಿಡ್ದೇನೆ, ಇಲ್ಲ ನಾನು ಮಾಡ್ತೀನಿ, ನಾನು ಮಾಡೋಕ್ಕಾಗಿಲ್ಲ ಅಂತ ಯಾವತ್ತೂ ಹೇಳಿಲ್ಲ, ನಾನು ಮಾಡ್ತೀನಿ, ಅದೇನಾಗುತ್ತೆ ಮಾಡ್ತೀನಿ ನಾನು ಅಂತಂದು ಹೇಳ್ಬಿಟ್ಟು ಅವರು ಪ್ರತಿಯೊಂದು ಇನ್ಫಾರ್ಮೇಶನ್ಗೋಸ್ಕರ ಇವ್ರು ಕೊಡ್ತಾರೋ ಸಪೋರ್ಟಿಂದಾನೆ, ಆ ಸಪೋರ್ಟ್ನ ನಾವು ಕನ್ನಡದವ್ರಿಗೆ ನಾವು ಕೇಳ್ಕೊಳ್ಳೋದು ಒಂದೇ ಆಯ್ತು ಅಂತಂದ್ರೆ, ಕನ್ನಡದವ್ರನ್ನ ಬೆಳೆಸಿ, ಕನ್ನಡದವ್ರಿಗೆ ಸ್ವಲ್ಪ ಈ ಥರ ಸಪೋರ್ಟ್ ಕೊಡಿ ನೀವು ಅಂತ ಆ ಸಪೋರ್ಟ್ ಕೊಟ್ಟಿದ್ದಕ್ಕೆ ಇವರಲ್ಲಿ ಒಂದು ಬಂದಿದ್ದ ಉತ್ಸಾಹ, ಒಂದು ಎನರ್ಜಿ. ಅಷ್ಟು ಏಟ್ ಆಗಿದ್ರು 60 ವಯಸ್ಸಲ್ಲಿ ಅದಾಗೋದು ತುಂಬಾ ರಿಕವರಿ ಆಗಿಲ್ಲ, ತುಂಬಾ ಲೇಟ್ ಆಗುತ್ತೆ. ಬಟ್ ನೋವು ಸಿಕ್ಕಾಪಟ್ಟೆ ಬರುತ್ತೆ. ಅದನ್ನೆಲ್ಲ ಮೀರಿ ಕಂಟೆಂಟ್ ನಮ್ಮ ತಂದೆಯವ್ರು ಮಾಡಿದ್ದಾರೆ. ಅದನ್ನ ನೋಡಿ ನಾನೊಂದು ಪಾಠ ಕಲಿತೆ. ಏನೇ ಆದ್ರೂ ಏನ್ ಬೇಕಾದ್ರೂ ಸಾಧಿಸ್ಬೋದು ಜೀವನದಲ್ಲಿ ಅಂತ ಅದನ್ನ ನಾನು ಇವರಿಂದನೇ ನೋಡಿ ಕಲ್ತಿದ್ದು. ಆ ಟೈಮ್, ಆ ಫ್ರೇಮ್ ಇವಾಗ ಸ್ವಲ್ಪ ಪರವಾಗಿಲ್ಲ. ಯಾಕಂದ್ರೆ ಡಿಸೆಂಬರ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು, ಇವಾಗ ಫೆಬ್ರವರಿ ಆಗ್ತಾ ಬಂತು. 1 ಮಂತ್ ಏನ್ ಬೆಳವಣಿಗೆ ನಮ್ದಾಯ್ತು. ಇವರು ಬೆಡ್ ರೆಸ್ಟ್ ತಗೊಂಡು ಒಂದೊಂದು ವಿಡಿಯೋದ್ಗೂ 3-4 ಅವರ್ ತಗೊಂಡು ಮಾಡಿದ್ದಾರೆ. ಅದರಿಂದನೇ ಎಲ್ಲ ಸಾಧ್ಯ ಆಗಿತ್ತು ಸರ್. ಸೊ ಸ್ನೇಹಿತರೆ, ನೋಡಿದ್ರಲ್ಲ, ಎಲ್ಲದಕ್ಕೂ ಎಲ್ಲ ಸಕ್ಸಸ್ ಸ್ಟೋರಿ ಹಿಂದೆ ಒಂದಲ್ಲ ಒಂದು ಕಾರಣ ಇದ್ದೇ ಇರುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ಲು. ಎಲ್ಲೂ ತೋರಿಸ್ಕೊಂಡಿಲ್ಲ ಈ ತರ ಪೇಯ್ನ್ ಆಗಿದೆ ಮತ್ತೆ ಯಾವುದೇ ತರ ನನಗೆ ಪ್ರಾಬ್ಲಮ್ ಆಗಿದೆ ಅಂತ ಎಲ್ಲೂ ತಿಳಿಸ್ಕೊಟ್ಟಿಲ್ಲ. ಅವ್ರಿಗೆ ಗೊತ್ತಿರಂಗೆನೆ 5 ನಿಮಿಷಕ್ಕೆ 10 ನಿಮಿಷಕ್ಕೆ ಒಂದ್ಸತಿ ಮನ್ಕೊಂಡು ಮತ್ತೆ ಕುತ್ಕೊಂಡು ಆ ವಿಡಿಯೋಗಳನ್ನ ಶೂಟ್ ಮಾಡಿ ಹಾಕೋದು ಅಂದ್ರೆ ತುಂಬಾನೇ ವಿಡಿಯೋ ಮಾಡೋದೇ ತುಂಬಾ ಕಷ್ಟ. ಅಂಥದ್ರಲ್ಲಿ 60 ವಯಸ್ಸಿನಲ್ಲಿ ಕೂಡ ಅವ್ರು ಅಷ್ಟೇ ಹುಮ್ಮಸ್ಸಲ್ಲಿ ಅವ್ರ ಬಗ್ಗೆ ತಿಳಿಸ್ತಿದ್ದಾರೆ, ಕೆಲವೊಂದು ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ, ಸಕ್ಸಸ್ ಬಗ್ಗೆ ತಿಳಿಸ್ತಾ ಇದ್ದಾರೆ ಅಂತಂದ್ರೆ ಗ್ರೇಟ್ ಆಯ್ತಾ ಸರ್. ನಿಮ್ಮ ಪೇಜ್ ಮತ್ತೆ ಯೂಟ್ಯೂಬ್ ಚಾನಲ್ ಹೆಸರು ಕೂಡ ಹೇಳಿ ಸರ್. ಸರ್, ನಮ್ಮ ಪೇಜ್ ಬಂದ್ಬಿಟ್ಟು ಇವ್ರ ಇನಿಷಿಯಲ್ ಬಂದ್ಬಿಟ್ಟು ಜೆ ಮಾದೇಶ್ ಅಂತ ಅಂದ್ಬಿಟ್ಟು. ಓಕೆ. ಸೊ ನಾವು ಏನ್ ಮಾಡಿದ್ವಿ, ಆ ಜೆ ಮಾದೇಶ್ ಅಂತ ಹೇಳೋದ್ರ ಬದಲು ಅದಕ್ಕೆ ಏನಾರ ಒಂದು ಇಟ್ಕೊಡ್ಬೇಕಲ್ಲ ಅಂತ ಅಂದ್ಬಿಟ್ಟು ಹೆಸರಿಟ್ಟಿದ್ ನಾನೇನೆ. ಆ ಜೆಗೆ ಜಸ್ಟ್ ಮಾದೇಶ ಅಂತ, ಇವ್ರ ಹೆಸರು ಮಾದೇಶ. ಆ ಜೆ ಅನ್ನೋ ಇನ್ನಷ್ಟು ಯಾವ್ದಾರ ಒಂದು ವರ್ಡ್ ಬರ್ಬೇಕಲ್ಲ ಅಂತ ಅಂದ್ಬಿಟ್ಟು ಆ ಜೆಗೆ ಜಸ್ಟ್ ಅಂತ ಇಟ್ಟು ಜಸ್ಟ್ ಮಾದೇಶ ಅಂತ ಅಂದ್ಬಿಟ್ಟು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡಿದೀವಿ. ಯೂಟ್ಯೂಬ್ ಕೂಡ ಅದೇ ಹೆಸರಲ್ಲೇ ಇದೆ, ಜಸ್ಟ್ ಮಾದೇಶ ಅಂತ ಅಂದ್ಬಿಟ್ಟು ಅಂತ. ಸೊ ಇದೇ ಯೂಟ್ಯೂಬ್ ಚಾನಲ್ ಅಲ್ಲಿ ಆಲ್ಮೋಸ್ಟ್ ಇವಾಗ ನಮ್ಮ ಇರೋ 1 ಕೋಟಿ ಚಾಲೆಂಜ್ ಪ್ರಕಾರ ಒಂದು ಹಿಂಟ್ ಏನಪ್ಪ ಅಂತಂದ್ರೆ, ಕರ್ನಾಟಕದಲ್ಲಿರೋಂಥ ಅಥವಾ ನಮ್ಮ ಇಡೀ ಇಂಡಿಯಾದಲ್ಲಿ ಇರುವಂತ ಎಲ್ಲಾ ಬಾರ್ ಅಂಡ್ ರೆಸ್ಟೋರೆಂಟ್ಗಳನ್ನ ಇಂಟರ್ವ್ಯೂಸ್ಗಳನ್ನ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಅದ್ರ ಇಂಟೀರಿಯರ್ಸ್ ಆಗ್ಲಿ, ಓನರ್ಸ್ಗಳನ್ನ ಆಗ್ಲಿ, ಅವರ ಸಕ್ಸಸ್ ಸ್ಟೋರೀಸ್ಗಳನ್ನಾಗ್ಲಿ ನಾವು ಬಾರ್ ಅಂಡ್ ರೆಸ್ಟೋರೆಂಟ್, ಪರ್ಟಿಕ್ಯುಲರ್ ಆಗಿ ಬಾರ್ ಅಂಡ್ ರೆಸ್ಟೋರೆಂಟ್ ಮತ್ತೆ ಹಾಸ್ಪಿಟಾಲಿಟಿ ಮತ್ತೆ ಹೋಟೆಲ್ಸ್ ಇಂಡಸ್ಟ್ರಿಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅವ್ರದಾದ ಪಾಡ್ಕಾಸ್ಟ್ಗಳು, ಚಾನೆಲ್ಸ್ಗಳು ಮತ್ತೆ ನಮ್ಮ ಬ್ಯಾಂಗ್ಳೂರಲ್ಲಿ ಏನು ಸ್ಪೆಷಲ್ ಬಾರ್ಸ್ಗಳಿದೆ ಅದೊಂದು ಇದನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಸರ್. ಇವಾಗಿರೋ ಇನ್ಫಾರ್ಮೇಶನ್ ಇನ್ಫಾರ್ಮೇಟಿವ್ ಆಗೇ ಇರುತ್ತೆ. ಇನ್ನು ಮುಂದೆ ಇನ್ನೂ ಡಿಫ್ರೆಂಟ್ ಕಾಂಟೆಂಟ್ಗಳನ್ನ ಕೊಡಬೇಕು ಅಂತ ಮಾಡ್ತಾ ಇದೀವಿ ಸರ್.
ಸ್ನೇಹಿತರೆ, ಜಸ್ಟ್ ಮಾದೇಶ ಯೂಟ್ಯೂಬ್ ಚಾನಲ್ ಹಾಗೆ ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಇದೆ, ನೀವು ಚೆಕ್ಔಟ್ ಮಾಡ್ಬೋದು. ಹಾಗೆ ನಾನು ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಅವ್ರ ಚಾನಲ್ನ ಕೂಡ ಗ್ರೋ ಮಾಡಿಸಿ ಸಪೋರ್ಟ್ ಮಾಡಿ ಅವ್ರಿಗೆ ಕೂಡ. ಸರ್, ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ಏನಾದರೂ ಹೇಳಕ್ ಇಷ್ಟಪಡ್ತೀರಾ? ಈಗ ನಾವು ಏನೇ ಕೆಲಸ ಮಾಡಿದ್ರು ವೀಕ್ಷಕರಿಗೋಸ್ಕರನೇ ಮಾಡೋದು. ಅವರು ಸಹಕಾರ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ. ನಾವು ಯಾವ ರೀತಿ ನಾವು ಅವರಿಗೆ ಮಾಹಿತಿಗಳನ್ನ ಕೊಡ್ತೀವಿ, ಅದೇ ತಕ್ಕಾಗಿ ಜನಗಳು ಆಗಲಿ ನಮ್ಮ ಫಾಲೋವರ್ಸ್ ಆಗಲಿ ತಿಳ್ಕೊಳ್ಳಿ, ಒಳ್ಳೆಯದಾಗಲಿ, ಮುಂದೆ ಬರಲಿ. ನಮ್ಮ ಏನೇ ಮಾಹಿತಿಗಳನ್ನ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ನಾವು ಮಾಡೋಣ, ನಾವು ಮುಂದೆ ಬರೋಣ, ಇದರಲ್ಲಿ ಬೆಳೆಯೋಣ, ಇದರಲ್ಲಿ ಸಕ್ಸಸ್ ಆಗೇ ಆಗ್ತೀವಿ ಅಂತ ಒಂದು ಕಾನ್ಫಿಡೆಂಟ್ ಆಗಿ ಅವ್ರು ಮಾಡಲಿ ಅನ್ನೋದು ನಮ್ಮ ಹಾರೈಕೆ. ಹಾಗೆ ನಮ್ಮ ಚಾನಲ್ಗೆ ಅವರು ಫಾಲೋವರ್ಸ್ ಆಗಲಿಲ್ಲ ಅಂದರೆ ದಯವಿಟ್ಟು ಫಾಲೋವರ್ಸ್ ಆಗಿ. ಯಾವುದೇ ಕ್ವಶನ್ಗಳನ್ನ ಮುಚ್ಚು ಮರ ಇಲ್ಲದೆ ನಮ್ಮ ಹತ್ರ ಕೇಳಿ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬಗ್ಗೆ ನಾವು ಮನ ಬಿಚ್ಚಿ ಮಾತಾಡ್ತೀವಿ. ಅವರು ಕೇಳಿದ್ದಕ್ಕೆ ನಾವು ಪ್ರತಿಯೊಂದು ಕ್ವಶನ್ಗೂ ನಾವು ಆನ್ಸರ್ ಕೊಟ್ಟೇ ಕೊಡ್ತೀವಿ. ನಮ್ಮ ಪೇಜ್ನ ಫಾಲೋ ಮಾಡಿ, ನಮ್ಮ ಜೊತೆ ಒಂದು ಸ್ನೇಹಿತರಾಗಿ, ನೆಂಟರಾಗಿ ನಾವಿಬ್ಬರೂ ಸಹಕರಿಸಿ ಈ ಪೇಜ್ನ ಮುಂದೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಬಂದಿದ್ದೀವಿ. ಜನಗಳಿಗೆ ಮಾಹಿತಿನ ಕೊಟ್ಟೇ ಕೊಡ್ತೀವಿ. ಜನಗಳಿಂದ ನಾವು ಕ್ವಶನ್ಗಳನ್ನ ಆಲಿಸ್ತೀವಿ. ಅದರ ತಕ್ಕಾಗಿ ನಾವು ಜನಗಳನ್ನ ಸಹಕಾರನ ಕೇಳ್ತೀವಿ. ನಾವು ಜಸ್ಟ್ ಮಾದೇಶ ಅನ್ನೋ ಪೇಜ್ನ ಇಷ್ಟೊಂದು ರೀತಿ ನೀವು ನಮಗೆ ಸಹಕಾರ ಕೊಟ್ಟಿರೋದ್ರಿಂದ ನಾವು ಯಾವತ್ತೂ ಫಾಲೋವರ್ಸ್ಗೆ ಚಿರಋಣಿಯಾಗಿರ್ತೀವಿ. ಇದೇ ನನ್ನ ಒಂದು ಸಂತೋಷದ ಒಂದು ಮಾತು. ಸೊ ಇನ್ನೂ ಕೇಳ್ತಾ ಹೋದ್ರೆ ಇನ್ನೂ ತುಂಬಾ ಇನ್ಫಾರ್ಮೇಶನ್ಗಳಿದಾವೆ. ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಮಾದೇಶ್ ಸರ್ಗೆ ಧನ್ಯವಾದ. ಹಾಗೆ ರಕ್ಷಿತ್ ಸರ್, ನಿಮಗೂ ಕೂಡ ಧನ್ಯವಾದ. ನಮ್ಮ ಚಾನಲ್ಗೊಂದು ನಿಮ್ಮ ಟೈಮ್ ಎಲ್ಲ ಕೊಟ್ಟಿದ್ದಕ್ಕೆ, ಹಾಗೆ ತುಂಬಾ ವಿಷಯಗಳನ್ನ ನಮ್ಮ ವೀಕ್ಷಕರಿಗೂ ನೀವು ತಿಳಿಸ್ಕೊಟ್ಟಿದ್ದೀರಾ. ಸೊ ಹೃದಯಪೂರ್ವಕವಾಗಿ ಧನ್ಯವಾದ ಸರ್. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಸ್ನೇಹಿತರೆ, ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.